ಆಯುರ್ವೇದಕ್ಕೋಸ್ಕರ ಜೀವನ ಮುಡುಪಾಗಿಡ್ತೀನಿ, ಇದೆಲ್ಲ ನಾನು ಯೋಚನೆ ಮಾಡಿರಲಿಲ್ಲ. ಹಾಗೊಂದು ವೇಳೆ ಯಾರಾದರೂ ಮಾರುವ ಕಾರ್ಯಕ್ರಮ ಹಾಕ್ಕೊಂಡ್ರೆ ಪ್ರತಿ ಅಕ್ಷರಕ್ಕೆ, ಪದಕ್ಕಲ್ಲ ಪ್ರತಿ ಅಕ್ಷರಕ್ಕೆ ಒಂದೊಂದು ಭ್ರೂಣ ಹತ್ಯೆ ಪಾಪ. ಏನು ಬದಲಾಗಲ್ಲ ಕಾಶಿ ಒಳಗೆ ಅಂತಂದ್ರೆ ಸ್ಮಶಾನ ಬದಲಾಗಲ್ಲ. ನಾನು ಜೀವನ ಬಿಟ್ಬಿಡ್ಬೇಕೇನು, ಸಾಕು, ನನ್ನ ಅಂತ್ಯ ಮಾಡಿಬಿಡೋದು ಅಂತ ಡಿಸೈಡ್ ಮಾಡಿದ್ದೆ. ಬೆಳಗ್ಗೆ ಹೇಳೋದು ಅಂದರೆ ಅಲ್ಲಿ ಕೂತಿರ್ತಿದ್ದೆ, ನದಿಗೆ ಹೋಗಿ ಸ್ನಾನ ಮಾಡೋದು. ಲಗೇಜ್ ಅಲ್ಲ ಏನೂ ಇಲ್ಲ, ಲಗೇಜ್ ಎಲ್ಲ ಏನಿಲ್ಲ. ಒಂದು ಪುಸ್ತಕ ಇರ್ತಿತ್ತು, ಒಂದು ಬ್ಯಾಗ್ ಇತ್ತು, ಅದರೊಳಗೆ ಒಂದು ಪುಸ್ತಕ ಬಿದ್ದಿತ್ತು, ಒಂದೊಂದು ಇಷ್ಟಪ್ಪ ಡೈರಿ, ಒಂದು ಪೆನ್ನು, ಒಂದು ಸೆಟ್ ಬಟ್ಟೆ. ಅದು ಏನು, ಇದನ್ನು ತೆಗೆದು ಹಿಂಡು ಹಾಕಿ ಒಣಗಿರ್ತಿದ್ದೆ, ಇನ್ನೊಂದು ಉಟ್ಕೊಳ್ತಿದ್ದೆ. ಅಂಥ ಅದ್ಭುತವಾದ ಸತ್ಯದರ್ಶನ ಅದು ಆಗೋ ಜಾಗ ಅದು. ಒಂದು ಸಾರ್ತಿ ಅಂತೂ ಒಂದು 9-10 ಹೆಣಗಳು ಕ್ಯೂ ಅಲ್ಲಿ ನಿಂತಿದ್ದು. ಸ್ಮಶಾನ ವೈರಾಗ್ಯ ಮನುಷ್ಯನಿಗೆ ಜೀವನದಲ್ಲಿ ಬಂದುಬಿಟ್ರೆ ಒಂದು ಮೋಕ್ಷ ಕೊಟ್ಟೋಗ್ತಾನೆ ಅಂತಾರೆ. ಜೀವನದಲ್ಲಿ ಅತ್ಯಂತ ಬೇಸತ್ತ ವ್ಯಕ್ತಿಗೆ, ಇನ್ನು ಸಾಧ್ಯವೇ ಇಲ್ಲ ಅಂತ ಬೇಸತ್ತ ವ್ಯಕ್ತಿಗೆ ಆ ಸ್ಮಶಾನ ಉತ್ತರ ಆಗತ್ತೆ. ಸಹೃದಯರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. RJ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಜಮ್ಮು ಕಾಶ್ಮೀರದ ಆಚಾರ್ಯ ಮಹಾನಿಧಿ. ಜಮ್ಮು ಕಾಶ್ಮೀರದ ಕಠುವಾ ಜಿಲ್ಲೆಯಲ್ಲಿದ್ದಾರೆ. ಅಲ್ಲಿ ಬಿಲಾವರ್ ಎನ್ನುವಂಥ ಊರಿನ ಹೊರಭಾಗದಲ್ಲಿದ್ದಾರೆ. ಗುರುಕುಲವನ್ನು ನಡೆಸ್ತಾ ಇದ್ದಾರೆ. ಆಯುರ್ವೇದದ ಮೇಲೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಅವರು ಮಾಡ್ತಾ ಇರುವಂಥ ಕೆಲಸಗಳು ವೈವಿಧ್ಯಮಯವಾದದ್ದು, ಭಾಳ ವಿಶೇಷವಾದದ್ದು, ವೈಶಿಷ್ಟ್ಯಮಯದಿಂದ ಕೂಡಿರುವಂಥ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಗುರೂಜಿ ನಮಸ್ತೆ. ನಮಸ್ತೆ. ಆಚಾರ್ಯ ಮಹಾನಿಧಿ ಏನಿದು, ಹೆಸರೇ ಭಾಳ ಮಹಾನಿಧಿಯ ಆಗಿದೆಯಲ್ಲ, ಏನಿದು? ಭಾಳ ಒಳ್ಳೆಯ ಪ್ರಶ್ನೆಯಿಂದ ಶುರು ಮಾಡಿದ್ದೀರಿ. ನನಗೆ ಬಹಳ ಅವಶ್ಯಕತೆ ಇದ್ದ ಪ್ರಶ್ನೆ ಇದು. ಬಹಳ ಜನಕ್ಕೆ ಈ ಪ್ರಶ್ನೆ ಇದೆ. ನನ್ನ ಹಿಂದಿನ ಹೆಸರು ಎಷ್ಟೋ ಜನಕ್ಕೆ ಗೊತ್ತಿದೆ. ನನ್ನ ಹೆಸರು ಶ್ರೀನಿಧಿ ಅಂತ ಮುಂಚೆ ಇರ್ತಿತ್ತು. ಸಮಯವಶಾತ್ ಜೀವನದಲ್ಲಿ ಒಂದಷ್ಟು ಪರಿಣಾಮಗಳಾದಾಗ ನಾನು ಜೀವನ ಬಿಟ್ಬಿಡ್ಬೇಕೇನು, ಸಾಕು, ನನ್ನ ಅಂತ್ಯ ಮಾಡಿಬಿಡೋದು ಅಂತ ಡಿಸೈಡ್ ಮಾಡಿದ್ದೆ. ಆಗ ಸತ್ತ ಮೇಲೆ, ಶ್ರೀನಿಧಿ ಸತ್ತ ಮೇಲೆ ಹುಟ್ಟಿದವನು ಆಚಾರ್ಯ ಮಹಾನಿಧಿ. ಓಹೋ, ಹಾಂ. ಸೊ ಇಲ್ಲಿ ಆಚಾರ್ಯ ಮೇಲೆ ಹುಟ್ಟಿದ್ದು ಅಂದ್ರೇನು? ಹಾಂ, ಅದು ಹೇಳ್ತೀನಿ. ಒಂದು ಹಂತದಲ್ಲಿ ನಾನು ಸಾಯಬೇಕು ಅಂತ ಹೇಳಿ ಎಲ್ಲ ಪ್ರಯತ್ನಗಳನ್ನು ಮಾಡಿ ಮಲ್ಕೊಂಡು ಬಿಟ್ಟೆ. ನಾನು ಅದಕ್ಕೆ ಬೇಕಾಗಿರೋ ಆಹಾರಗಳ ಏನೇನು ಸಾಯ್ಲಿಕ್ಕೆ ಬೇಕು ತಿಂದು ನಾನು ಮಲ್ಕೊಂಡ್ಬಿಟ್ಟೆ. ನಾನು ಆದರೆ ಸಾಯಲಿಲ್ಲ ನನ್ನ ಕರ್ಮಕ್ಕೆ. ಅವತ್ತು ಆ ಒಂದು ಮಿರಾಕಲ್ ನಡೀತು ಜೀವನದಲ್ಲಿ. ನನಗೆ ಆಯುರ್ವೇದದ ಮಾರ್ಗದಲ್ಲಿ ನಾನು ನಡಿಬೇಕು ಅನ್ನುವಂಥದ್ದು ಒಂದು ಮಾರ್ಗದರ್ಶನ ನನಗೆ ಆ ಭಗವತಿ ಕೊಟ್ಟಳು. ಆ ಭಗವತಿಯ ಹೆಸರು ಮಹಾನಿಧಿ ಅಂತ. ನಂದಲ್ಲ ಅದು, ನನ್ನ ಹೆಸರು ಅಲ್ಲ ಅದು. ವಾಸ್ತವಿಕ ಭಗವತಿಯ ಹೆಸರು ಮಹಾನಿಧಿ, ದೇವಿ ಮಹಾನಿಧಿ ಆಕೆ ಹೆಸರು. ಅಗದಂಕರಿ ಅಂತೂ ಕೂಡ ಅದಕ್ಕೆ ಮತ್ತೊಂದು ಹೆಸರಲ್ಲಿ ಹೇಳ್ತೀನಿ ನಾನು. ಏನಂಗಂದ್ರೆ ಅಗದ ಅಂದರೆ, ಗದ ಅಂದರೆ ರೋಗ, ಅಗದ ಅಂತ ಹೇಳಿದ್ರೆ ರೋಗವಿಲ್ಲದು, ಅಗದಂಕರಿ ಅಂದರೆ ರೋಗವಿಲ್ಲದಂತೆ ಮಾಡುವವಳು ಅಂತ. ಸೊ ಆ ದೇವಿಯ ಹೆಸರೇ ಹಾಗೆ. ಆಮೇಲೆ ಆಕೆಗೆ ಪೂಜೆ ಮಾಡೋ ಕ್ರಮ ಹೇಗೆ ಅಂತಂದರೆ, ನಮ್ಮಲ್ಲಿ ಹೂವುಗಳು ಈ ಥರದೆಲ್ಲ ನಾವು ತೊಗೊಳೋದಿಲ್ಲ. ನಾವು ಕಾಡಿನ ಎಲೆಗಳನ್ನು ತೊಗೊಳ್ತೀವಿ. ಅಂದರೆ ಯಾರಿಗೆ ಯಾವ ರೋಗ ಇರ್ತದೋ ಅದೇ ಔಷಧಿಯ ಎಲೆಗಳನ್ನು ಆಕೆಗೆ ಸಮರ್ಪಣೆ ಮಾಡೋದು, ಅದನ್ನೇ ಔಷಧಿಯಾಗಿ ಅವ್ರಿಗೆ ವಾಪಸ್ ಕೊಡೋದು. ಇದು ಒಂದು ಕ್ರಮ. ಇನ್ನು ಆಚಾರ್ಯ ಅಂದರೆ ಯಾರು ಅಂದರೆ, ಹಳೆಯ ಕಾಲದಿಂದಲೂ ಕೂಡ ಆಚಾರ್ಯ ಅಂತ ಕರೆದಿರೋದು ಧನ್ವಂತರಿಗೆ ಮಾತ್ರನೇ. ಸೊ ಅದು ಒಂದು ಆಚಾರ್ಯ ಅನ್ನೋದು ಧನ್ವಂತರಿ, ಇನ್ನೊಂದು ಮಹಾನಿಧಿ ಅನ್ನೋದು ದೇವಿ. ಅದು ಇವರಿಬ್ಬರು ಶಕ್ತಿ ಇರೋದಕ್ಕೆ ನಾನು ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಹೊರತಾಗಿ, ಅದರ್ವೈಸ್ ಐ ಆಮ್ ನೋ ಒನ್. ಸೊ ಅದನ್ನು ಹೇಳಿದ್ರೆ ಉಪಯೋಗ ಇಲ್ಲ. ನಾನು ಹೇಳಿಕೊಂಡು ಸುಮ್ಮನೆ ಹೀಗೊಂದು ನಾಟಕ ಮಾಡ್ಕೊಂಡು ಏನೋ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಉಪಯೋಗ ಇಲ್ಲ. ನನಗೂ ಕೂಡ ಪ್ರಜ್ಞೆ ಬರಬೇಕು, ಮನುಷ್ಯ ನಾನು ಎಷ್ಟೇ ಆದರೂ. ಯಾಕೆ ಹೆಸರು ಬದಲಾಗತ್ತೆ ಅನ್ನೋದಕ್ಕೊಂದು ಕಾರಣ ಹೇಳೋದು ನಾನು. ಸನ್ಯಾಸಿ ಆದಮೇಲೂ ಕೂಡ ನಿಮಗೆ ನೋಡಿರ್ತೀರಿ, ಸನ್ಯಾಸಿ ಮೇಲೆ ಹೆಸರು ಬದಲಾಗ್ಬಿಡ್ತದೆ. ಯಾವುದೋ ಒಂದು ತೀರ್ಥರು ಇನ್ಯಾವುದೋ ಒಂದು ಹೆಸರು ವಿಶ್ವೇಶ ಅಂತಲೋ ಇನ್ನೊಂದು ಮತ್ತೊಂದು.
ಸೊ ಹೀಗೆ ಹೆಸರುಗಳನ್ನು ಬದಲಾಯಿಸೋದು ಕ್ರಮ ಇದೆ. ಪೂರ್ವಾಶ್ರಮದ ಹೆಸರನ್ನು ಬಿಟ್ಟು ಹೊಸ ಹೆಸರನ್ನು ಕೊಡ್ತಾರೆ. ಕಾರಣ ಏನು ಅಂತಂದರೆ ಇದೆ, ಮನುಷ್ಯನಿಗೆ ಎಷ್ಟೇ ಆದರೂ ಕೂಡ ತನ್ನ ಒಳಗಿನಿಂದ ಅವನು ಪರಿಣಾಮ ಬಂದಿದ್ರು ಬುದ್ಧಿ ಇದೆಯಲ್ಲ ಅದು ಕೇಳಲ್ಲ, ಅದು ಎಲ್ಲೋ ಒಂದು ಸರ್ತಿ ಅಡ್ಡದಾರಿ ಹಿಡಿಸತ್ತದು. ತನಗೆ ಆ ಪ್ರಜ್ಞೆ ಬರಬೇಕು, ತನ್ನ ಮೇಲೆ ತನಗೆ ಆ ಪ್ರಜ್ಞೆ ಇರಬೇಕು. ಏನು, ನಾನು ಆ ಎಲ್ಲ ಕೆಲಸಗಳನ್ನು ಬಿಟ್ಟು ನನ್ನ ಜೀವನಯುಗ ಬೇರೆ ಮಾರ್ಗದರ್ಶನದಲ್ಲಿ ಬೇರೆ ದಿಕ್ಕಿನಲ್ಲಿ ಹೊರಟಿದೆ, ನಾನು ಆ ವ್ಯಕ್ತಿ ಅಲ್ಲ ಈಗ ಅಂತನೋ ಪ್ರಜ್ಞೆ ಇರಬೇಕು ಅವನಿಗೆ. ಅದನ್ನು ಇರಬೇಕು ಅಂತಂದರೆ ಆ ಆಶ್ರಮದ ನಂತರದ ಒಂದು ಹೆಸರು ಕೊಡ್ತಾರೆ. ಅಂದರೆ ನಾವು ನ್ಯೂ ಬಾರ್ನ್, ಹೊಸದಾಗಿ ಜನ್ಮ ಪಡೆದಂತಹ ಸಾಧಕ ನೀನು ಅಂತ, ಅದು ಆ ಕಾಂಟೆಕ್ಸ್ಟಲ್ಲಿ ಹೊರಡತ್ತೆ. ಹಾಗೆಯೇ ಆಚಾರ್ಯ ಮಹಾನಿಧಿ ಅನ್ನೋದು ದೇವಿ ನನಗೆ ಒಂದು ದೀಕ್ಷಾಂತವಾಗಿ, ಅಂದರೆ ದೀಕ್ಷೆ ತಗೊಂಡು ನೀನು ಆಯುರ್ವೇದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀಯ ಅಂತ ಕೊಟ್ಟಿರೋ ಹೆಸರಷ್ಟೇ. ಅಂದರೆ ಆಚಾರ್ಯ ಇದ್ದಾರೆ, ದೇವಿ ಇದ್ದಾರೆ. ನಾನು ಆಯುರ್ವೇದಕ್ಕೆ ಸಂಬಂಧಪಟ್ಟ ಪಾಠ ಮಾಡ್ತೀನಿ ಅಂದರೆ ಧನ್ವಂತರಿ, ಅದು ನನಗೆ ಗೊತ್ತಿಲ್ಲ, ನನಗೆ ಆ ಯೋಗ್ಯತೆಯೇ ಇಲ್ಲ. ಇನ್ನು ಮಹಾನಿಧಿ ದೇವಿ ಯಾಕೆ ಅಂತ ಹೇಳಿದ್ರೆ, ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ದುರ್ಗೆ ಆರಾಧಕ, ಚಾಮುಂಡೇಶ್ವರಿಯ ಆರಾಧಕ ನಾನು. ನನಗೆ ಈಗಲೂ ಕೂಡ ನಾನು ನಿದ್ದೆಯಲ್ಲಿ ಮೈಕೈ ನೋವಾಗಿ ಹೀಗೆ ತಿರುಗಬೇಕಂದ್ರೂ ಕೂಡ ತಾಯಿ ಚಾಮುಂಡೇಶ್ವರಿ ಅಂತ ಹೇಳ್ತೀನಿ ನಾನು. ಸೊ ಆ ದೇವಿನೇ ಸಾಕ್ಷಾತ್ತಾಗಿ ನನ್ನ ಮುಂದೆ ಇರೋದ್ರಿಂದಾಗಿ, ಆ ದೇವಿ ಮತ್ತು ಧನ್ವಂತರಿ ಇರೋದ್ರಿಂದಾಗಿ ನಾನೇನೋ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ಹೊರತಾಗಿ ಐ ಹ್ಯಾವ್ ನಥಿಂಗ್ ಟು ಡೂ. ನೀವು ದೇಹತ್ಯಾಗ ಮಾಡಬೇಕು ಅಂತ ಅಂದ್ಕೊಂಡಂಥ ವಯಸ್ಸು ಯಾವುದು? ಈಗ ಒಂದು ಕೆಲವು ವರ್ಷಗಳ ಹಿಂದಷ್ಟೇ, 26-27 ಸುಮಾರು. ಅಲ್ಲಿವರೆಗೂ ಎಲ್ಲ ಲೌಕಿಕ ಜೀವನ ಮಾಡಿದ್ದೀರಿ? ಬಹಳ ಅದ್ಭುತವಾಗಿ ಎಲ್ಲ ಕ್ಲಬ್ ಪಬ್ಬು ಎಲ್ಲ ಕಡೆ ಓಡಾಡಿಕೊಂಡು ಸುಖವಾಗಿದ್ದ ಮನುಷ್ಯ ನಾನು. ನನಗೆ ಯಾವಾಗ ಖುಷಿ ಆಗ್ತಿತ್ತು, ನಾನು ಬೈಕ್ ತೊಗೊಂಡು ಹೊರಗಡೆ ಹೋಗ್ತಿದ್ದೆ, ಜಾಲಿಯಾಗಿ ಓಡಾಡ್ಕೊಂಡಿರ್ತಿದ್ದೆ. ಆದರೆ ಅದಕ್ಕೂ ಮುಂಚೆ ಕೂಡ ನಾನು ಈ ಆಯುರ್ವೇದದ ಅಧ್ಯಯನದಲ್ಲಿ ಇರ್ತಿದ್ದೆ ನಾನು. ಬಟ್ ನನಗೆ ಯಾವತ್ತೂ ಕೂಡ ಹೀಗೊಂದು ಈ ಥರದೊಂದು ದೀಕ್ಷಾಂತವಾಗಿ ನಾನು ಏನೊಂದು ಆಯುರ್ವೇದಕ್ಕೋಸ್ಕರ ಜೀವನ ಮುಡುಪಾಗಿಡ್ತೀನಿ, ಇದೆಲ್ಲ ನಾನು ಯೋಚನೆ ಮಾಡಿರಲಿಲ್ಲ. ಟು ಬಿ ವೆರಿ ಆನೆಸ್ಟ್, ನನಗೆ ನಮ್ಮ ಮನೆಯಲ್ಲಿ ಕೇಳಿದ್ರೆ ಗೊತ್ತಾಗತ್ತೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ, ಅಂದರೆ ನನ್ನ ಗುರುಕುಲ ಎಲ್ಲ ಮುಗಿಸ್ಕೊಂಡು ಬಂದಿದ್ದೆ ನಾನು. ಬಹಳ ವಿಚಿತ್ರವಾದ ಕಾಂಬಿನೇಷನ್ ನನ್ನ ಜೀವನ. 7 ವರ್ಷದಲ್ಲಿ ಗುರುಕುಲಕ್ಕೆ ಹೋದೆ. ಅಂದರೆ ಬುದ್ಧಿ ತಿಳಿಯೋಕ್ಕಿಂತ ಮುಂಚೆ ಸಂಸ್ಕೃತ ಅಧ್ಯಯನಕ್ಕೆ ಹೋಗಿದ್ದೆ ನಾನು. ಯಾರ ಹತ್ರ? ಪೇಜಾವರ ಸ್ವಾಮಿಗಳು, ವಿಶ್ವೇಶತೀರ್ಥರು ನಮ್ಮ ಗುರುಗಳವರು. ಸೊ ಅವ್ರ ಹತ್ರ ನಾನು ಅಧ್ಯಯನ ಮಾಡ್ತಾ ಇದ್ದೆ. 7ನೇ ವಯಸ್ಸಿಗೆ? ಅದು 7ನೇ ವಯಸ್ಸಿಗೆ. ಬೇರೆ ನಮ್ಮ ರೆಗ್ಯುಲರ್ ಸ್ಕೂಲ್ಗಳಿಗೆ ಹೋಗಲೇ ಇಲ್ಲ? ಇಲ್ಲ, ನಾವು ಅಂದರೆ ಹೋಗಿದ್ದೆ 3ನೇ ಕ್ಲಾಸ್ ತನಕ ಓದಿದ್ದೀನಿ ನಾನು. ಎಜುಕೇಶನ್ ಸ್ಟ್ಯಾಂಡರ್ಡ್ 3 ವರ್ಷ ಅಷ್ಟೇ 3ನೇ ಕ್ಲಾಸ್ ಅಷ್ಟೇ ನಂದು. ಅದಾದ ನಂತರ ನಾನು ವೇದಾಭ್ಯಾಸ, ಗುರುಕುಲ ಅಧ್ಯಯನ ನಂದು. ಸಂಸ್ಕೃತ ಕಲ್ತದ್ದು ಅದೇ ಗುರುಕುಲದಲ್ಲಿ. ನಮಗೆ ವೇದಾಧ್ಯಯನದಲ್ಲೇ ಮೊದಲಿಂದ ಸಂಸ್ಕೃತ ಅಕ್ಷರಾಭ್ಯಾಸ ಅಲ್ಲಿಂದನೇ ಶುರು ಆಗತ್ತೆ ನಮ್ಗೆ. ಸೊ ವಿ ಸ್ಟಾರ್ಟೆಡ್ ಫ್ರಮ್ ABCD ಅಲ್ಲಿ. ಹೌದು, ಸಂಸ್ಕೃತದ ABCD ಶುರು ಮಾಡಿದ್ವಿ ನಾವು. ಅಲ್ಲಿಂದ ಶುರು ಮಾಡಿದ ಜರ್ನಿ ನನಗೆ 16 ವರ್ಷಕ್ಕೆ ನಾನು ಮುಗಿಸ್ಬಿಟ್ಟೆ. ಅಲ್ಲಿ ಏನೇನು ಓದಿದ್ದೆ? 10 ವರ್ಷದಲ್ಲಿ ನನ್ನ ಅಧ್ಯಯನ ಎಲ್ಲ ಶಾಸ್ತ್ರಗಳು, ವೇದಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ನಮಗೆ ಮೂಲಭೂತವಾದ ಪಾಠ ಆಗುತ್ತೆ. ನಮ್ಮ ಸ್ವಾಮಿಗಳದೊಂದು ಬಹಳ ಅಪರೂಪದ ವ್ಯಕ್ತಿತ್ವ. ಅವ್ರು ಏನು ಮಾಡಿದ್ದಾರೆ ಅಂದರೆ, ಗುರುಕುಲದಲ್ಲಿ ಯಾವುದೋ ಒಂದು ಹೀಗೊಂದು ಕೊಟ್ಟು ಅವ್ರನ್ನ ಒಂದು ಒಂಥರ ಹೀಗೆ ಒಂಥರ ಕಟ್ಟಿಬಿಟ್ಟು, ಆ ಕುದುರೆಗಳಿಗೆ ಕಟ್ಟಿರ್ತಾರಲ್ಲ ಹಾಗೆ ಬಿಡೋದು ಕ್ರಮ ಅಲ್ಲ ಅವ್ರದ್ದು. ಎಲ್ಲ ಶಾಸ್ತ್ರಗಳ ಒಂದು ಕಲ್ಪನೆ ಕೊಟ್ಟು, ಇದರ ಒಳಗೆ ನಿನಗೆ ಪ್ರವೇಶ ಕೊಟ್ಟಿದ್ದೀನಿ ನಾನು, ಹೋಗಿ ಮುಂದೆ ಜೀವನ ಮಾಡ್ಕೊಂಡು ವ್ಯಕ್ತಿತ್ವ. ಆಯ್ಕೆ ನಿಮ್ಮದು, ಹೇಗಾದರೂ ಮಾಡಿ ಜೀವನ ಇದು ನಿಮ್ಮದು, ನಿಮಗೆ ಅಧ್ಯಯನ ಕೊಟ್ಟಿದ್ದೀರಿ ಬೇಕಾದರಷ್ಟು, ಮುಂದಿನ ಏನು ಬೇಕಾದರೂ ಓದ್ಕೊಳ್ಳಿ ಅಂತ. ಹಾಗೆ ನಮಗೆ ಅಧ್ಯಯನ ಸಿಕ್ಕಾಗ ಎಲ್ಲ ರೀತಿಯಾದ ಅಧ್ಯಯನಗಳು ನಮಗೆ ಸಿಕ್ತು. ನಮಗೆ ಗುರುಕುಲದಲ್ಲಿದ್ದಾಗ ನಾಟಕಗಳು, ನನ್ನ ಪ್ರೀತಿಯ ಆಚಾರ್ಯರು ದೇಶಪಾಂಡೆ ಆಚಾರ್ಯ ಅಂತ ಹೇಳಿ, ಅವರು ಎಚ್ಚಮ್ಮ ನಾಯಕ ಅಂತ ಹೇಳೋ ನಾಟಕವನ್ನು ರಾಜ್ಕುಮಾರ್ ಮುಂದೆ ಅವ್ರು ಮಾಡಿದರು. ಸೊ ಆ ರಾಜ್ಕುಮಾರ್ ಅವ್ರ ಮುಂದೆ ಮಾಡಿದ್ದನ್ನು ಅವ್ರು ನನಗೆ ಹೇಳ್ಕೊಟ್ರು. ಅವ್ರು ನನಗೆ ಈ ಸುರಾನ ಕಾಲೇಜಲ್ಲೂ ಹೀಗೆ ಇಲ್ಲೊಂದು ಕಾಲೇಜ್ ಇದೆ, ಅಲ್ಲೊಂದು ಕಡೆಗೆ ಬೆಂಗಳೂರಲ್ಲಿ. ಸೊ ಅಲ್ಲಿ ನನಗೆ ಇದನ್ನು ಮಾಡೋಕ್ಕೆ ಹೇಳ್ಕೊಟ್ರು, ಏಕಪಾತ್ರ ಅಭಿನಯ. ಆ ತರಹ ನಾಟಕ, ಕಲೆ ಎಲ್ಲದರೊಳಗೂ ವಿದ್ಯಾಪೀಠದಲ್ಲಿ ಅವಕಾಶ ಇದೆ. ಈಗ ಯಾವುದೋ ಒಂದು ವಿಚಾರದಿಂದ ಅಲ್ಲ. ಸಂಸ್ಕೃತ ಓದ ಅಂದರೆ ಸಂಸ್ಕೃತ ಪಂಡಿತ ಆಗ್ತಾನೆ, ಇವನು ಮುಂದೆ ಎಲ್ಲೂ ಯಾವುದಕ್ಕೂ ಹೋಗೋದಿಲ್ಲ ಅವನು. ಹೀಗೆಲ್ಲ ಏನಿಲ್ಲ. ಅವನು ಸಂಸ್ಕೃತ ಪಂಡಿತ ಆಗ್ತಿದ್ದಾನಂದರೆ ಅದ್ರ ಜೊತೆಗೆ ಅವನ ಮೂಲಭೂತವಾದ ಗುಣವೂ ಕೂಡ ಬೆಳೆದು ಬರ್ತದೆ. ಆ ಥರ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಗುರುಕುಲದಲ್ಲಿ. ಹಾಗೆ ನಾನು 16 ವರ್ಷ, ಅಂದರೆ 7ರಿಂದ 16 ತನಕ ಓದಿ ನಾನು ಹೊರಗಡೆಗೆ ಬಂದ ತಕ್ಷಣ ನನ್ನ ಮೀಡಿಯಾ ಜೀವನ, ಒಂದಷ್ಟು ವರ್ಷ ಎಡಿಟಿಂಗಲ್ಲೂ ಮತ್ತೊಂದಲ್ಲೂ ಕೆಲಸ ಮಾಡ್ತಾ ಇದ್ದೆ. 2019-10 ನಾನು ಬೈಕಿಂಗಿಗೆ ಅಂತ ಹೋಗಿದ್ದೆ. ನನಗೆ ಆವಾಗ ಬೈಕಿಂಗ್ ಬಹಳ ಹುಚ್ಚು. ಚಿಕ್ಕ ಹುಡುಗ ಜೋರಾಗಿ ಹೋಗ್ತಾ ಇದ್ದೆ ನನ್ನ ಪಾಡಿಗೆ ನಾನು. ನಮ್ಮ ಅಣ್ಣ ಕಾಲೇಜಲ್ಲಿ ಓದ್ತಾ ಇದ್ರು ಅವಾಗ, ಆಯುರ್ವೇದ ಡಾಕ್ಟರ್, ನಮ್ಮ ಕಸಿನ್ ಬ್ರದರ್ ಒಬ್ಬರು. ಸೊ ಅವ್ರ ಹತ್ರ ನಾನು ಹೋಗಿದ್ದೆ. ಸುಸ್ತಾಗಿತ್ತು, ದಾರಿಲಿ ಅವ್ರ ಕಾಲೇಜ್ ಬರ್ತದೆ, ಅಲ್ಲಿ ಇಳ್ಕೊಂಡಿದ್ದೆ. ಗದಗಲ್ಲಿ ಅವ್ರು ಓದಿತ್ತು.
ಅಲ್ಲಿ ಉಳ್ಕೊಂಡಿದ್ದೆ. ರಾತ್ರಿ ಹೀಗೆ ಮಲ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಕುತ್ಕೊಂಡಾಗ ಅವರು ಎಕ್ಸಾಮ್ ಇತ್ತು, ಇನ್ನೊಂದು 2 ದಿವಸಕ್ಕೆ ಎಕ್ಸಾಮ್ ಅವ್ರದ್ದು. ಪುಸ್ತಕಗಳು ತೆಗೆದು ಕುತ್ಕೊಂಡಿದ್ರು. ಯಾವುದೋ ಚರಕ ಸಂಹಿತೆ ಯಾವುದೋ ಒಂದು ಭಾಗ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅವರು ಟೀಮಿಗೆ ಭಾಳ ಕಷ್ಟಪಡ್ತಾಯಿದ್ರು, ಒದ್ದಾಡ್ತಿದ್ರು. ಆಮೇಲೆ ನಮ್ಮ ಕಸಿನ್ ಬ್ರದರ್ ಏನಂದ್ರು, ನಿನಗೆ ಗೊತ್ತಲ್ಲ ಸಂಸ್ಕೃತ ಅಲ್ಲ, ನಿಂಗೆ ಏನಾದರೂ ತಿಳಿದ್ರೆ ಹೇಳು ಅಂದರು. ಭಗವಂತನ ದೊಡ್ಡ ಕೃಪೆ ಅನ್ಬೇಕು. ಯಾವುದೇ ನನಗೆ ವಿಷಯ ಓದಿದ ಮೇಲೆ ಸಾಮಾನ್ಯ ಮರೆಯೋದಿಲ್ಲ ನನಗೆ. ಸಂಸ್ಕೃತ ಆಗಿರ್ಬೋದು, ಬೇರೆ ಇನ್ಯಾವುದೇ ಲ್ಯಾಂಗ್ವೇಜ್, ಒಂದು ಸ್ಮರಣ ಶಕ್ತಿ ಭಗವಂತ ಕೊಟ್ಟಿದ್ದಾನೆ. ಭಾಷೆ ಹಿಡ್ತಾ ಇತ್ತು ಒಂದು ಸ್ವಲ್ಪ ಮಟ್ಟಿಗೆ. ಪುಸ್ತಕ ತೆಗೆದೆ, ನೋಡಿದೆ, ಅರ್ಥ ಆಯಿತು. ವ್ಯಾಖ್ಯಾನ ಬಹಳ ಸರಳವಾದ ವ್ಯಾಖ್ಯಾನ, ಸುಂದರವಾದ ವ್ಯಾಖ್ಯಾನಗಳು. ಓದಿದ ತಕ್ಷಣ ಅರ್ಥ ಆಯಿತು. ಹಾಂ, ಇದು ಹೀಗೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಹೌದಾ, ಇನ್ನೊಂದಿಷ್ಟು ಎಕ್ಸ್ಪ್ಲೇನ್ ಮಾಡು ಅಂತ ಹೇಳಿ ರಾತ್ರಿ ಸುಮಾರು ಹೊತ್ತಿನ ತನಕ ಕೂತ್ಕೊಂಡು ಇದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ಆಯಿತು. ಅವ್ರು ಭಾಳ ಇಂಪ್ರೆಸ್ ಆದರು, ಭಾಳ ಖುಷಿಪಟ್ಟರು. ಇದೆಲ್ಲ ಬರುತ್ತೇನೋ ನಿನಗೆ, ಆಯುರ್ವೇದಲ್ಲ ಯಾವಾಗ ಓದ್ದೆ ಅಂತ. ನಾನು ಹೇಳಿದೆ, ಆಯುರ್ವೇದ ಓದೋ ಅವಶ್ಯಕತೆ ಇಲ್ಲ, ನನಗೆ ಸಂಸ್ಕೃತ ಅಂತ ಓದಿದ್ದೀನಿ ಅಷ್ಟೇ, ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಅಂತ. ಅಲ್ಲಿ ಏನು ಹೇಳಿದಾರ ಆ ಶಬ್ದಕ್ಕೆ ಅರ್ಥ ಹೇಳಬಲ್ಲೆ, ಅದರ ಬಳಸೇನು ಅಂತ ನಂಗೆ ಗೊತ್ತಿಲ್ಲ ಅಂತ ಅನ್ನೋ ಮಾತು ನಾನು ಅವತ್ತು ಹೇಳಿದ್ದೆ. ಆದರೆ ಈ ಮಾತುಗಳನ್ನು ಹೇಳೋಕ್ಕಿಂತ ಮುಂಚೆಲ್ಲೊಂದು ಸ್ವಾರಸ್ಯ ಇತ್ತು, ಅದನ್ನು ಹೇಳ್ತೀನಿ ನಿಮಗೆ. ಮನೇಲಿ ನನಗೆ ಯಾರಾದರೂ ಆಯುರ್ವೇದದ ಔಷಧಿ ಕೊಟ್ಟರೆ, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ, ನಾನು ಅವ್ರಿಗೆ ಹೇಳ್ತಿದ್ದೆ, ಡೋಂಟ್ ಗಿವ್ ಮಿ ದಿಸ್ ನಾನ್ ಸೆನ್ಸ್ ಅಂತಿದ್ದೆ. ನಾನು ಅಷ್ಟು ಇಷ್ಟನೇ ಆಗ್ತಿರ್ಲಿಲ್ಲ ನಿಮಗೆ? ಇಷ್ಟನೇ ಆಗ್ತಿರ್ಲಿಲ್ಲ ನನಗೆ. ಇನ್ಫ್ಯಾಕ್ಟ್ ನಾನು ಅದನ್ನು ಅವ್ರಿಗೆ ಯಾರಾದರೂ ನಂಗೆ ಹೇಳಿದ್ರೆ ಔಷಧಿ ತಗೋ ಆಯುರ್ವೇದದ್ದು ಅಂದರೆ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ್ರಿ, ನಂದು ಹೋಗ್ಬಿಟ್ಟು ನಂಗೊಂದು ಪ್ಯಾರಾಸಿಟಮಾಲ್ ಏನೋ ತಂದುಕೊಡ್ರಿ ಅಂತ ಹೇಳ್ತಾರೆ ಜ್ವರ ಬಂದಾಗ. ನಾನು ಇದು ನಾನೇ ಹೇಳಿದ್ದು ಮಾತು. ಸೊ ಇದಾದ ನಂತರ 2009-10 ಅವ್ರು ನಂಗೆ ಹಿಂಗೆ ಹೇಳಿದ್ರಲ್ಲ, ನನಗೆ ತಲೆ ಒಳಗೆ ಏನು ಬಂತು, ಇದು ಒಳ್ಳೆ ದುಡ್ಡು ಮಾಡೋ ಕಾರ್ಯಕ್ರಮ ಇದು ಅಂತ. ನೋಡ್ರಿ, ಜೀವನ ಹೆಂಗೆ ಶುರುವಾಗತ್ತೆ, ಪಾಠ, ಉದ್ದೇಶ ಹೆಂಗೆ ಬದಲು. ನಾವು ಯಾವುದಾದ್ರೂ ಒಂದು ವಸ್ತುವನ್ನು, ವ್ಯಕ್ತಿಯನ್ನು ಬಯಸೋದಕ್ಕೂ ಆ ವಸ್ತುವೇ ನಮ್ಮನ್ನು ಬಯಸೋದಕ್ಕೂ ವ್ಯತ್ಯಾಸ ಇದೆ. ಸತ್ಯ, ನಾನು ಹಿಡಿದಿದ್ದು ಸತ್ಯದ ಪಥ. ಆಯುರ್ವೇದ ಅನ್ನೋದು ಪಾರಮಾರ್ಥಿಕ ಸತ್ಯಕ್ಕೆ ಕಾರಣ. ಅದು ಪಾರಮಾರ್ಥಿಕ ಸತ್ಯ ಅಂದರೆ ಮೋಕ್ಷ. ಅದನ್ನು ಹಿಡಿದ್ರೆ ಮೋಕ್ಷಕ್ಕೆ ಹೋಗಬಹುದು ಅಷ್ಟೆಲ್ಲ. ಹೌದು. ಅದರಲ್ಲಿ ಸುಶ್ರುತ ಸಾಕ್ಷಾತ್ತಾಗಿ ಹೇಳ್ತಾರೆ, ಆತ್ಮನಶ್ಚ ಪ್ರಾಣಯಾತ್ರಾರ್ಥಂ ಪ್ರಜಾಹಿತ ಹೇತು ಆಯುರ್ವೇದಂ ಶ್ರೋತುಮಿಚ್ಛಾಮ ಅಂತ. ಅತ್ರಾಯತ್ತಂ ಐಹಿಕಂ ಆಮುಷ್ಮಿಕಂ ಚ ಶ್ರೇಯ. ಏನಂಗಂದ್ರೆ ಅಂದರೆ ಈ ಗ್ರಂಥದಲ್ಲಿ ಐಹಿಕ ಸುಖ, ಆಮುಷ್ಮಿಕ ಸುಖ ಎರಡೂ ಇದೆ ಅಂತ ಹೇಳ್ತಾರೆ. ಅಂದರೆ ಆಮುಷ್ಮಿಕ ಅಂದರೆ ಪರಲೋಕದಲ್ಲಿ ಸ್ವರ್ಗಾದಿಗಳು ಅಥವಾ ಮೋಕ್ಷಾದಿಗಳು ಅಂತ. ಆಯುರ್ವೇದದಲ್ಲಿ ಕೇವಲ ಇಹಲೋಕದಲ್ಲಿ ಆರೋಗ್ಯ ಸರಿ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಮೋಕ್ಷಾದಿಗಳಿಗೂ ಕೂಡ ಸಾಧ್ಯ ಇದೆ ಅಂತ ಸ್ವತಃ ಸುಶ್ರುತ ಮಾತಾಡಿರುವಂಥ ಮಾತಿದು. ಸುಶ್ರುತ ಯಾರು? ವಿಶ್ವಾಮಿತ್ರನ ಮಗ. ನಾವು ಯಾವ ಗಾಯತ್ರಿ ಮಂತ್ರ ಇಟ್ಕೊಂಡು ನಾವು ಜಪ ಮಾಡ್ತೀವೋ ಅದೇ ವಿಶ್ವಾಮಿತ್ರನ ಮಗ ಸುಶ್ರುತ. ಅವರು ಹೇಳಿರುವಂಥ ಮಾತಿದು. ಅವರು ಆಯುರ್ವೇದದ ಬಗ್ಗೆ ಅಂದರೆ ಅವರು ಧನ್ವಂತರಿ ಹತ್ರ ಪಾಠಕ್ಕೆ ಹೋಗಿರ್ತಾರೆ, ಆಗ ಹೇಳುವಂಥ ಮಾತಿದು. ನಿಮ್ಮಿಂದ ಆಯುರ್ವೇದ ಕಲಿಬೇಕು ಅಂತ ಬಂದಿದ್ದೀವಿ ನಾವು ಅಂತ. ಅಂಥ ಆಯುರ್ವೇದ, ಅದು ಸತ್ಯ, ಅದು ಪಾರಮಾರ್ಥಿಕ ಸತ್ಯ. ಅದನ್ನು ನಾನು ಮುಟ್ಟಿದ್ದೀನಿ ದುಡ್ಡಿಗೋಸ್ಕರ ಅಂತ ನಾನು ಅಂದ್ಕೊಂಡಿದ್ದೆ. ಅದು ನನಗೆ ಗೊತ್ತಿರಲಿಲ್ಲ, ಅದು ನನ್ನನ್ನು ಹಿಡಿದಿದೆ ಅಂತ. ಅದು ಅವತ್ತು ಶುರುವಾಗಿದ್ದು ಜರ್ನಿ. ಹೌದು, ಹಾಗೆ ಶುರುವಾಯಿತು ನನ್ನ ಜರ್ನಿ. ನಾನು ಹೀಗೊಂದೇನೋ ಪ್ರಾಜೆಕ್ಟ್ ಮಾಡೋದು, ಅದರೊಳಗೆ ಎಲ್ಲ ಡೇಟಾಗಳನ್ನು ಕೊಡೋದು, ಹೀಗೆ ಮಾಡೋದು, ಏನೋ ಒಂದು ಅದರದ್ದೇ ಆದೊಂದು ಕಲ್ಪನೆ ಇತ್ತು. ಇಷ್ಟಕ್ಕಿಷ್ಟು ದುಡ್ಡು ಅಂತೆಲ್ಲ ಯೋಚನೆ ಮಾಡಿದ್ದೆ, ಎಲ್ಲ ಆಗಿತ್ತು. ಆಗ ನೋಡ್ರಿ, ಯಂಗ್ ಬ್ಲಡ್, ಅದು ಒಂಥರ ಜೋಶಲ್ಲಿ ಎಲ್ಲ ಏನೋ ಮಾಡಿಬಿಡ್ಬೇಕು ಅಂತ ಅನ್ನೋ ಥರ ಇದ್ದ ವಯಸ್ಸದು. ಆಗ ಸೆಲೆಬ್ರೇಷನ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 20-21 ಹರೆಯದಲ್ಲಿ ಸೆಲೆಬ್ರೇಷನ್ ಆಗಬೇಕು, ಜನಗಳು ನಮ್ಮನ್ನು ಗುರುತಿಸಬೇಕು ಅನ್ನೋದು ಬಹಳ ಆತುರ ಇರ್ತದೆ ನಮಗೆ. ಆ ವಯಸ್ಸಲ್ಲಿ ನನಗೆ ಏನು ಅನಿಸ್ತಂದ್ರೆ, ಇದೊಂದು ನ್ಯಾಷನಲ್ ಪ್ರಾಜೆಕ್ಟ್, ಇದಕ್ಕೊಂದು ಏನೋ ದೊಡ್ಡದೊಂದು ಏನೋ ಒಂದು ಕಳೆ ಕಟ್ಟಬಹುದು ನಾನು ಅಂತೆಲ್ಲ ಕೆಲಸ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ ನಾನು. ಆಗ ಅದ್ರ ಬಗ್ಗೆ ಮಾತಾಡಬೇಕು ಅಂತೆಲ್ಲೋ ಹೀಗೆಲ್ಲ ಹೋದಾಗ ನನಗೆ ಆ ಮಾತು ಅಂತನ್ನೋದು, ಹೇಳೋದು ಅಂತನ್ನೋದೇನಿದೆ ಭಗವಂತ ಕೊಟ್ಟ ಶಕ್ತಿ. ನಾಟಕಗಳಲ್ಲೆಲ್ಲ ಅಲ್ಲಿ ಇರ್ತಿದ್ದೆ, ಅದರಿಂದಾಗಿ ಮಾತಾಡೋದು ಸುಲಭ ಆಗಿತ್ತು ನನಗೆ. ನನಗೊಂದು ಕಡೆಗೆ ಸ್ಪೀಚಿಗೆ ಕರೆದಿದ್ರು, ಯಂಗಲ್ಲಿ ನೀವು ಸಾಧನೆ ಮಾಡಿದ್ದೀರಿ, ಬರ್ರಿ ನೀವು ಮಾತಾಡ್ರಿ ಅಂತ. ಒಂದಷ್ಟು ಜನ ಡಾಕ್ಟ್ರುಗಳಿದ್ರು ಅಲ್ಲಿ. ಅದು ನನ್ನ ಜೀವನದ ಮೊದಲನೇ ಬಾರಿ ದಿಕ್ಕು ಬದಲಿಸಿದ ಕ್ಷಣ. ಅದು ಮಾತಾಡ್ತಾ ಇದ್ದೆ, ಆಡಿಟೋರಿಯಮಲ್ಲಿ 10 ಜನ ಕೂತಿದ್ದಾರೆ. ವೇದಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಧಾರಾಕಾರವಾಗಿ ಮಳೆ ಸುರಿದ ಹಾಗೆ ನನ್ನ ಮಾತುಗಳು ಪುಂಖಾನುಪುಂಖವಾಗಿ ಹೊರಡ್ತಾ ಇದ್ದಾವೆ. ಅಲ್ಲಿ ಒಂದು ಛಾಂದೋಗ್ಯದ ಒಂದು ಮಾತು ಬರ್ತದೆ. ವೇದಗಳಲ್ಲಿ ಒಂದು ಮಾತಿದೆ, ಏನಂದರೆ ವೇದವನ್ನು ಮಾರೋ ಹಾಗಿಲ್ಲ. ವೇದವನ್ನು ದುಡ್ಡಿಗೆ ಮಾರೋ ಹಾಗಿಲ್ಲ. ಹಾಗೊಂದು ವೇಳೆ ಯಾರಾದರೂ ಮಾರುವ ಕಾರ್ಯಕ್ರಮ ಹಾಕ್ಕೊಂಡ್ರೆ ಪ್ರತಿ ಅಕ್ಷರಕ್ಕೆ, ಪದಕ್ಕಲ್ಲ, ಪ್ರತಿ ಅಕ್ಷರಕ್ಕೆ ಒಂದೊಂದು ಭ್ರೂಣ ಹತ್ಯೆ ಪಾಪ. ಹೌದಾ? ಹಾಂ,
ಒಂದು ಭ್ರೂಣ ಹತ್ಯೆ ಅಕ್ಷರಕ್ಕೆ ಪಾಪ. ಒಂದು ಭ್ರೂಣ ಹತ್ಯೆ. ಅಂದರೆ ನಾನಿವಾಗ ಅಗ್ನಿಮೀಳೆ ಪುರೋಹಿತಂ ಅಂತಂದರೆ ಅ ಅನ್ನೋದೊಂದು ಭ್ರೂಣ ಹತ್ಯೆ, ಗ್ನಿ ಅಂದರೆ 2 ಭ್ರೂಣ ಹತ್ಯೆ, ಅದು ಗ ಮತ್ತು ನ 2 ಅಕ್ಷರಗಳಿದೆ. ಹೀಗೆ ಪ್ರತಿ ಅಕ್ಷರಕ್ಕೊಂದು ಭ್ರೂಣ ಹತ್ಯೆ ಪಾಪ ಇದೆ ಅಂತ ಮಾರ್ಕೊಂಡ್ರೆ. ನನಗೆ ಇದನ್ನು ಓದಿದ್ದೆ, ಇದನ್ನು ನಾನು ಪ್ರಮಾಣ ಇಟ್ಕೊಂಡಿದ್ದೆ. ನೋಡಿ ಹೆಂಗೆ ಬದಲಾಗತ್ತೆ ಅನ್ನೋದಕ್ಕೊಂದು ಹೇಳೋದಿದ್ದು. ಪ್ರಮಾಣ ಇಟ್ಟುಕೊಂಡು ನಾನೊಂದು ಸ್ಲಿಪ್ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ನಾನು ಒಂದು ಪಾಯಿಂಟಲ್ಲಿ ಅದನ್ನು ಟ್ರಾನ್ಸ್ ಆಗತ್ತೆ. ನೀವು ಅಬ್ಸರ್ವ್, ನಿಮಗೂ ಕೂಡ ಅದು ಅನುಭವ ಬಂದಿರುತ್ತೆ. ಮಾತಾಡ್ತಾ ಯಾವುದೋ ಒಂದು ವಿಷಯ ಬಂದಾಗ, ಅದ್ಭುತವಾದ ವಿಷಯ ಇದ್ದಾಗ ಟ್ರಾನ್ಸಿಗೆ ಹೊಟ್ಟೋಗುತ್ತೆ ಶರೀರ, ಆತ್ಮದಿಂದ ಮಾತುಗಳು ಬರೋಕ್ಕೆ ಶುರುವಾಗುತ್ತೆ. ಅದನ್ನು ಬರಬೇಕಾದ್ರೆ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೆ. ನಾನು ಏನು ವೇದಗಳನ್ನು ಮಾರೋ ಹಾಗಿಲ್ಲ, ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಭ್ರೂಣ ಹತ್ಯೆ ಪಾಪ ಅಂತ ಹೇಳಿ ನಾನು ಕಣ್ಣು ಬಿಟ್ಕೊಂಡು ಹೀಗೆ ನೋಡ್ತಾ ನಿಂತುಬಿಟ್ಟೆ. ನಾನು ಮಾತೇ ಆಡಲಿಕ್ಕಾಗಲಿಲ್ಲ. ಮತ್ತೆ 2 ನಿಮಿಷ ಸುಮ್ಮನೆ ನೋಡ್ತಾ ಇದ್ದೀನಿ. ಅವರೇನೋ ಅಂದ್ಕೊಂಡ್ರು, ಏನೋ ಯೋಚನೆ ಮಾಡ್ತಿರಬೇಕು, ಈಗ ಮಾತಿನ ಶೈಲಿ ಸೈಲೆನ್ಸ್ ಇರುತ್ತಲ್ಲ ಹಾಗೆ ಅಂದ್ಕೊಂಡು. 1 ನಿಮಿಷ ಆದಮೇಲೆ, 1.5 ನಿಮಿಷ ಆದಮೇಲೆ ಯಾರೋ ಹೀಗೆ ಮುಟ್ಟಿದ್ರು ನನ್ನನ್ನು. ನನಗೆ ಅಂದರೆ ಪ್ರಜ್ಞೆ ಬಂತು ನನಗೆ, ನಾನು ಮಾತಾಡ್ಲಿಕ್ಕೆ ನಿಂತ್ಕೊಂಡಿದ್ದೀನಿ ಅಂತೇಳಿ. ಆ 2 ನಿಮಿಷದಲ್ಲಿ ನಡೆದಿದ್ದೇನು ಅಂತಂದರೆ, ಎಂಥ ಅಪರಾಧ ಮಾಡ್ತಾಯಿದ್ದೀನಿ ನಾನು. ಆಯುರ್ವೇದವನ್ನು ಮಾರ್ಲಿಕ್ಕೆ ನಿಂತ್ಕೊಂಡಿದ್ದೀನಲ್ಲ, ಎಂಥ ದೊಡ್ಡ ಅಪರಾಧ ಇದು. ನಾನು ಮಾರ್ಬಿಟ್ರೆ ನನಗೆ ಎಂಥ ಭ್ರೂಣ ಹತ್ಯೆ ಪಾಪ ಬರಬೇಡ, ನನಗೆ ಮಾರ್ಲಿಕ್ಕೆ ಬರೋದಿಲ್ಲ ಇದನ್ನು. ನನಗೆ ಆಯುರ್ವೇದದ ಟೆಕ್ನಿಕ್ಸನ್ನು ಕಲಿಸೋದೊಂದು ಬೇರೆ, ತಂತ್ರಗಳನ್ನು ಕಲಿಸೋದು ಬೇರೆ. ಆದರೆ ಆಯುರ್ವೇದವನ್ನು ಪಾಠ ಮಾಡಿದ್ದಕ್ಕೆ ದುಡ್ಡು ತಗೊಳ್ಳೋದೊಂದು ಬೇರೆ. ಯಾಕೆ ಬೇಕಿದು, ನಾನು ತಪ್ಪು ಮಾಡ್ತಾ ಇದ್ದೀನಿ ನಾನು ಅಂತ ನನಗೆ ಒಳಗಿಂದ ಮನಸ್ಸಿಗೆ ಬಂತು. ನನಗೆ ಆ 2 ನಿಮಿಷದಲ್ಲಿ ಅದು ರಿಯಲೈಸ್ ಆಯ್ತು. ಆ ರಿಯಲೈಸೇಷನ್ ಮೋಡಲ್ಲಿ ನಾನು ಏನಿದ್ನಲ್ಲ, ಅದರ ನಂತರ 10 ನಿಮಿಷ 15 ನಿಮಿಷ ಮಾತಾಡಿರ್ಬೋದು. ಅದು ಬೇರೆದೇ ಲೆವೆಲಲ್ಲಿ ಇತ್ತದು. ಅಂದರೆ ಐ ವಾಸ್ ಏಬಲ್ ಟು ಎಕ್ಸ್ಪೀರಿಯನ್ಸ್. ನನಗೆ ಆ ಒಳಗಿನಿಂದ ಇದು ನಾನೆಲ್ಲ ಮಾತಾಡ್ತಿರೋದು ಅನ್ನೋ ಅನುಭವ ಬರ್ತಾ ಇದೆ, ನನ್ನ ಧಾಟಿ ಅಲ್ಲ ಇದು ಅಂತ ಅನ್ನೋ ಅನುಭವ ಬರ್ತಾ ಇದೆ. ನಿಮ್ಮ ಆಂತರ್ಯ ಮಾತಾಡ್ತಾ ಇತ್ತು. ಆಂತರ್ಯದಿಂದ ಸಂಪೂರ್ಣವಾಗಿ ನಾನು ಅವತ್ತು ಹೇಳಿದೆ, ಖಂಡಿತ ಇಂಥ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿ ನಾನು ಮುಗಿಸಿ ಹೋಗಿ ಕೂತ್ಕೊಂಡೆ ನನ್ನ ಚೇರ್ ಮೇಲೆ. ನಾನು ಅವತ್ತು ಇಡೀ ದಿವಸ ಯಾರ ಹತ್ರ ಮಾತಾಡಲಿಲ್ಲ. ಅವರೆಲ್ಲ ಬರ್ತಿದ್ರು, ಮಾತಾಡ್ತಿದ್ರು, ನಾನು ಹೀಗಂತ ಕೂತ್ಕೊಂಡಿದ್ದೆ. ಅಲ್ಲಿಂದ ಸೀದಾ ನನ್ನ ಮನೆಗೆ ಬಂದವನು 7 ದಿವಸ ಯಾರ ಹತ್ರ ಮಾತಾಡಲಿಲ್ಲ ನಾನು. ಯಾವ ಊರಲ್ಲಿದು? ಇದೆಲ್ಲ ಬೆಂಗಳೂರಲ್ಲೇ ಇದ್ದೆ ಆ ಟೈಮಲ್ಲಿ. ನಾನು ಅವಾಗ ನಂದು ಆಫೀಸ್ ಎಲ್ಲ ರೆಡಿ ಇರ್ತಿತ್ತು. 7 ದಿವಸ ಯಾರ ಹತ್ರ ಮಾತಾಡಲಿಲ್ಲ. ಹೀಗೆ ಬೈಕ್ ತೊಗೊಂಡು ಹೊರಗಡೆ ಹೊರಟ್ಬಿಟ್ಟೆ ನಾನು. ನನಗೆ ಮನಸ್ಸು ಸರಿ ಇಲ್ಲ ಅಂದರೆ ಬೈಕ್ ತೊಗೊಂಡು ಹೊರಗಡೆ ಹೋಗ್ತಿದ್ದೆ ನಾನು ಮುಂಚೆ. ಸೊ ಹಾಗೆ ಹೋದಾಗ ಸುಮಾರು ದಿವಸ ನಾನು ಜರ್ನಿಲಿ ನನಗದು ಅದೇ ಮಾತುಗಳು ಕೊರಿತಾ ಇತ್ತು ಮನಸ್ಸಲ್ಲಿ. ಇದು ಸರಿ ಇಲ್ಲ, ಇದು ಏನೋ ತಪ್ಪು ಮಾಡ್ತಾಯಿದ್ದೀನಿ ನಾನು, ಏನೋ ತಪ್ಪು ಮಾಡ್ತಾಯಿದ್ದೀನಿ. ಹಾಗೆ ಬದಲಾಯಿತು ನನ್ನ ಮನಸ್ಸು, ಪೂರ್ತಿಯಾಗಿ ಬದಲಾಗೋಯ್ತು, ಒನ್ಸ್ ಆ್ಯಂಡ್ ಫಾರ್ ಆಲ್ ಬದಲಾಗೋಯ್ತು. ಅಲ್ಲಿಂದ ನನಗಿನ್ನೂ ಸ್ಪಷ್ಟತೆ ಸಿಕ್ಕಿರಲಿಲ್ಲ, ನಾನು ಯಾವ ದಾರಿಲಿ ಹೋಗ್ತಾ ಇದ್ದೀನಿ ಅನ್ನೋ ಸ್ಪಷ್ಟತೆ ಸಿಕ್ಕಿರಲಿಲ್ಲ. ಆ ಸಂದರ್ಭದಲ್ಲಿ 2012-13 ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಈ ವಿಷಯ ಬಂತು, ಇಲ್ಲ ನಾನು ಆಯುರ್ವೇದದ ಡೀಟೇಲ್ಡ್ ಅಧ್ಯಯನ ಅಂತೂ ಮಾಡಬೇಕು. ನಾನು ಮಾತಾಡೋಕ್ಕೆ ಹೊರಡ್ತಾ ಇದ್ದೀನಿ ಅದ್ರ ಮೇಲೆ, ಅದನ್ನು ಪ್ರಮೋಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಥವಾ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ನಾನು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಹಂಗೆ ಅಧ್ಯಯನ ಶುರು ಮಾಡಿದೆ ನಾನು. ಸಂಸ್ಕೃತ ಗ್ರಂಥಗಳನ್ನು ಓದೋದು, ಸಂಸ್ಕೃತ ಓದಿರೋರಿಗೆ ಬಹಳ ಏನು ಸಮಯ ತೊಗೊಳ್ಳೋದಿಲ್ಲ, ಅದನ್ನು ಅರ್ಥ ಮಾಡ್ಕೊಂಡು ಓದೋದಕ್ಕೆ ಸ್ವಲ್ಪ ಸಮಯ ತೊಗೊಳುತ್ತೆ. ಓದ್ತಾ ಹೋಗ್ತಾ ಇದ್ದೆ, ಪಾಠನೂ ಮಾಡ್ತಾ ಇದ್ದ ಜೊತೆಗೆ ಶುರುವಾಗೋಯ್ತು ಆ ಜೀವನ. ಯಾರೋ ಏನೋ ಕೊಡೋರು ತೊಗೊಳ್ಳೋದು, ಏನಿಲ್ಲ ಫ್ರೆಂಡ್ಲಿಯಾಗಿ ಪಾಠ ಹೇಳ್ಕೊಡ್ತೀನಿ ತೊಗೊಳ್ಳಿ ಅಂದ್ಕೊಂಡು ನನಗೆ ಅನಿಸಿದ್ದನ್ನೆಲ್ಲ ಹೇಳ್ಕೊಡ್ತಾ ಹೋಗ್ತಾ ಇದ್ದೆ. ಬಹಳ ದೂರದವರೆಗೂ ಈ ಜರ್ನಿ ಸಾಗ್ತು. ಅದಾದ ಮೇಲೆ ಜೀವನದ ಕೆಲವು ಹೇಳಲಾಗದ ಸಂದರ್ಭಗಳಿದ್ವು. ಅದರಲ್ಲಿ ನಾನು ಸಿಗಾಕೊಂಡಾಗ ಒಂದು ಜಂಜಾಟಗಳು, ಹೌದು, ಸಂಸಾರ, ಅದನ್ನು ಹೇಳ್ತಾರೆ ಸಂಸಾರೇ ಅಕ್ಷಯ ಸಾಗರೆ ಅಂತ ಹೇಳ್ತಾರೆ. ಅದು ಮುಗಿದೇ ಇರೋ ಸಾಗರ ಅದು, ಅದರಿಂದ ಹೊರಗೆ ಹೋಗೋದು ಯಾರ ಕೈಲೂ ಸಾಧ್ಯ ಇಲ್ಲ. ಹಾಗೆ ನಾನು ಸಿಗಾಕೊಂಡಾಗ ನಾನು ಸಾಯಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೆ. ನಾನು ಮಾಡಿ ಪ್ರಾಯಶಃ ಅದಕ್ಕೆ ಬೇಕಾಗಿರೋ ಎಲ್ಲ ಇದನ್ನು ನುಂಗ್ಬಿಟ್ಟೆ. ನನ್ನ ಕರ್ಮಕ್ಕೆ ನಾನು ಸಾಯಲಿಲ್ಲ. ಸೊ ಕಾಶಿನಲ್ಲೇನೋ ಒಂದು ಸ್ವಲ್ಪ ದಿವಸ ಇದ್ದರೆ ನೀವು ಅಂತ ಕೇಳಿದೆ ನಾನು. ಹೌದು, ಅದೇ ಈ ಸಂದರ್ಭಗಳಲ್ಲೇ ಅದು ನಡೆದಿದ್ದೆಲ್ಲ. ಏನದು? ಕಾಶಿಗೆ ಹೋಗೋಕ್ಕಿಂತ ಮುಂಚೆ ನಾನು ಸಂಕಲ್ಪ ಮಾಡ್ಕೊಂಡಿದ್ದೆ, ನಾನು ಬದುಕಿದ್ದೆ ಆದ್ದರಿಂದಾಗಿ. ಅಂದರೆ ಇದ್ರ ಸ್ವಲ್ಪ ದಿವಸದ ಹಿಂದೆ ನಡೆದ ಘಟನೆ ಇದೆಲ್ಲ. ನಾನು ಕಾಶಿಗೆ ಹೋದ್ನಲ್ಲ, ಅದಕ್ಕೆ 1.5-2 ವರ್ಷದ ಮುಂಚೆ ನಡೆದ ಘಟನೆಗಳಿದೆಲ್ಲ. ಹಾಗಾಗಿ ನಾನು ಆ ಟೈಮಲ್ಲಿ ಸಂಕಲ್ಪ ಮಾಡಿದೆ, ಇಲ್ಲ ಬೇಡ, ನನಗೆ ಇದು ಹೀಗೆಲ್ಲ ಇರೋದೇನು ಬೇಕಿಲ್ಲ,
ನಾನು ನಾನು ಬೇರೆ ಜೀವನನ ಮಾಡ್ಕೊಂಡ್ಬಿಡ್ತೀನಿ ನಾನು ಅಂತ. ಅಂದರೆ ಸನ್ಯಾಸಿ ಆಗಿಬಿಡೋಣ ಅಥವಾ ಎಲ್ಲ ದೇಶಾಂತರ ಹೊಟ್ಟೋಗೋದು ಅಂತ, ಯಾರ ಕೈಗೆ ಸಿಗೋದು ಬೇಡ ಅಂತ ದೇಶಾಂತರ ಹೊಟ್ಟೋಗೋದು ಅಂತ ಡಿಸೈಡ್ ಆಗಿದ್ದೆ ನಾನು. ಹಾಗೆ ಮಾಡಿದಾಗ ನಾನು ಕಾಶಿಗೆ ಹೋಗಿ ಕೂತಿದ್ದೆ ಒಂದಷ್ಟು ದಿವಸ. ಅವು ವೇಷಭೂಷಣ ಏನಿತ್ತು ನಿಮ್ಮದು? ಏನೊಂದು ಕಾವಿ ಒಂದು ಲುಂಗಿ ಇರ್ತಿತ್ತು, ಅದೇ ಥರದ್ದೇ ಕಾವಿ ಲುಂಗಿನ ಇನ್ನೊಂದು ಲುಂಗಿ ಸೆಟ್ ಮೇಲ್ಗಡೆ ಹಾಕ್ಕೊಳ್ತಿದ್ದೆ. ಶರ್ಟ್ ಇಲ್ಲ, ಏನೂ ಇಲ್ಲ, ಬರೀ ಮೈ ಅಷ್ಟೇ. ಒಂದು ಒಲ್ಲಿ, ಹೌದು, ಒಂದು ಲುಂಗಿ ಅಷ್ಟೇ. ಸೊ ಇದನ್ನು ಹಾಕ್ಕೊಂಡು ನಾನು ಹಾಗೆ ಇರ್ತಿದ್ದೆ ಆವಾಗಲೂ. ಒಂದು ಎದೆ ಉದ್ದದ ತನಕ ಗಡ್ಡ ಇರೋದು, ಕೂದಲುಗಳೆಲ್ಲ ಹೀಗೆ, ಏನು ಜಟೆ. ಹೌದು, ನಾನು ಕೇರ್ ಮಾಡ್ತಾ ಇರಲಿಲ್ಲ ನನ್ನ ಬಗ್ಗೆ. ಫೋಟೋಗಳಿದೆಯಾ? ಇದೆ, ಅದೆಲ್ಲ ಇದೆ. ಸೊ ಆ ಟೈಮ್ಗಳಲ್ಲಿ ನನಗೇನಾಯಿತು, ಒಂದು ಸಾರ್ತಿ ಸಾವಿನ ದವಡೆಯಿಂದ ಹೊರಗೆ ಬಂದವನು ನಾನು. ಆವಾಗ ನನಗೆ ಮನಸ್ಸಲ್ಲಿ ಬಂದಿತ್ತು, ಸಾವನ್ನು ಸ್ವಲ್ಪ ಹತ್ತಿರದಿಂದನೂ ಕೂಡ ನೋಡಿದ್ರೆ ಚೆನ್ನಾಗಿರುತ್ತೆ, ಏನಿರುತ್ತೆ ಏನಿಲ್ಲ, ನನ್ನ ಜೀವನದ ಗುಟ್ಟುಗಳು ಏನು, ಅಥವಾ ನನಗೆ ನಿಜವಾಗಿಯೂ ಇದರ ಅವಶ್ಯಕತೆ ಇದೆಯಾ ಸಂಸಾರದ್ದು. ಇಲ್ಲ ಅಂದರೆ ಕಾಶಿಗೆ ಹೋಗಿದ್ದೀನಿ, ಹೆಂಗಿದ್ರು ಎರಡರೊಳಗೆ ಒಂದು ಆಪ್ಷನು, ಗಂಗೆಲಿ ಬಿದ್ದರೂ ಆಯಿತು, ಅಲ್ಲಿ ಕೈಲಾಸಕ್ಕೆ ಹೋದರೂ ಆಯ್ತು, ಅಲ್ಲಿ ಮೇಲ್ಗಡೆಗೆ ಅಲ್ಲೇ ಹಿಮ ಪರ್ವತಗಳಿಗೆ ಹೋದರೂ ಆಯಿತು, ಯಾವುದೋ ಒಂದು ಡಿಸೈಡ್ ಮಾಡ್ಕೊಂಡು ಹೋದ್ರಾಯ್ತು. ಹೋಗಿ ಕೂತಿದ್ದೆ ನಾನು ಎಲ್ಲಿ? ಕಾಶಿಯಲ್ಲಿ ಮಣಿಕರ್ಣಿಕಾ ಘಾಟಲ್ಲಿ ಕೂತಿದ್ದೆ. ಅವಾಗಿನ್ನೂ ಈಗೆಲ್ಲ ಕಾರಿಡಾರ್ ಎಲ್ಲ ಇದೆಯಲ್ಲ, ಅದೆಲ್ಲ ಇರಲಿಲ್ಲ, ಅದೆಲ್ಲ ಸ್ವಲ್ಪ ಓಪನ್ನೇ ಇತ್ತು ಪೂರ್ತಿ. ಎಷ್ಟು ವರ್ಷದಿಂದ ಇದು ಆಯಿತು? ಬಹಳ ವರ್ಷಗಳಾಯ್ತು ಈಗಾಗಲೇ. 2017-18 ಇರಬೇಕಿದೆ, 18 ಅಥವಾ 19 ಹೀಗೇನೋ ಇರಬೇಕು. ಆಯ್ತು, 6-7 ವರ್ಷದ ಮೇಲೆ ಆಯ್ತು ಈಗಾಗಲೇ. ಅಲ್ಲಿ ಎದುರುಗಡೆಗೆ ಕಟ್ಟೆ ಎಲ್ಲ ಓಪನ್ ಇರ್ತಿತ್ತು. ಅಲ್ಲೊಂದು ಶಂಕರಾಚಾರ್ಯರು ಚಾಂಡಾಲನನ್ನು ಭೇಟಿಯಾದ ಸ್ಥಳ ಅದು. ಹೌದಾ? ಹೌದು. ನಾನು ಅಲ್ಲಿ ಎಲ್ಲಿ ಕೂತಿದ್ನಲ್ಲ, ಶಂಕರಾಚಾರ್ಯರು ಚಂಡಾಲನನ್ನು ಭೇಟಿಯಾದ ಸ್ಥಳ ಅದು. ಏನು ಘಟನೆ ಅದು? ಶಂಕರಾಚಾರ್ಯರು ಚಂಡಾಲನನ್ನು ಭೇಟಿಯಾದಾಗ ಆ ಚಂಡಾಲ ಅಂದರೆ ಶಿವನೇ, ಅದು ಸಾಕ್ಷಾತ್ ಶಿವನೇ. ಶಂಕರಾಚಾರ್ಯರಿಗೆ ಬುದ್ಧಿ ಹೇಳ್ಕೊಡ್ತಾನೆ ಮಡಿಮೈಲಿಗೆಗಳ ಬಗ್ಗೆ. ಆ ಜಂಜಾಟದಿಂದ ಹೊರಗೆ ಬಾ, ನೀನು ಮಾಡ್ತಿರೋ ತಪ್ಪು ಅನ್ನೋದನ್ನು ಹೇಳ್ಕೊಡ್ತಾನೆ ಶಿವ. ಅದೊಂದು ಅದ್ಭುತವಾದ ಘಟನೆ ಅದು. ಅಲ್ಲೇನಾಗ್ತದೆ, ಶಂಕರಾಚಾರ್ಯರು ನಾನು ನೀನು ನನ್ನನ್ನು ಮುಟ್ಟಬೇಡ ನೀನು ಹಾಗೆಲ್ಲ ಹೇಳಿದಾಗ ಚಂಡಾಲ, ನಾನು ನಿಂತ್ಕೊಂಡಿರೋನೆಲ್ಲ ನೀನು ನಿಂತ್ಕೊಂಡಿರೋನೆಲ್ಲ ಎಲ್ಲ ಒಂದೇ, ಹಾಗಾದರೆ ಮಡಿಯಲ್ಲಿಂದ ಬಂತು, ಹೀಗೆ ನಾನು ಮುಟ್ಟಿದ್ದೀನಿ ನೋಡು ಗಾಳಿ ಇವಾಗ ನಿನ್ನ ಹತ್ರ ಬರ್ತಾ ಇದೆ ಇವಾಗ, ಸೊ ಇವಾಗ ನಿನ್ನ ಮಡಿಯಲ್ಲಿಂದ ಬಂತು, ಹೀಗೆಲ್ಲ ಹೇಳಿ ಅವರಿಗೆ ನಿಜವಾದ ಸತ್ಯ ದರ್ಶನ ಮಾಡಿಸಿದ ಜಾಗ ಅದು. ಸೊ ನಾನು ಅಲ್ಲಿ ಹೋಗಿ ಕುತ್ಕೊಂಡಿದ್ದೆ ಸುಮ್ಮನೆ. ಏನು ಮಾಡ್ತಿದ್ದೆ ಅಂದರೆ, ಬೆಳಗ್ಗೆ ಒಂದು ತಿಂಗಳು, ಒಂದು 40 ದಿವಸ ಹೆಚ್ಚು ಕಡಿಮೆ ಇದ್ದೆ ನಾನು ಅಲ್ಲಿ. ಬೆಳಗ್ಗೆ ಹೇಳೋದು ಅಂದರೆ ಅಲ್ಲಿ ಕೂತಿರ್ತಿದ್ದೆ, ನದಿಗೆ ಹೋಗಿ ಸ್ನಾನ ಮಾಡೋದು. ಲಗೇಜ್ ಎಲ್ಲ ಏನೂ ಇಲ್ಲ, ಲಗೇಜ್ ಎಲ್ಲ ಏನಿಲ್ಲ. ಒಂದು ಪುಸ್ತಕ ಇರ್ತಿತ್ತು, ಒಂದು ಬ್ಯಾಗ್ ಇತ್ತು, ಅದರೊಳಗೆ ಒಂದು ಪುಸ್ತಕ ಬಿದ್ದಿತ್ತು, ಒಂದು ಸ್ಟಪ್ಪಡ್ ಡೈರಿ, ಒಂದು ಪೆನ್ನು, ಒಂದು ಸೆಟ್ ಬಟ್ಟೆ. ಅದು ಏನು, ಇದನ್ನು ತೆಗೆದು ಹಿಂಡು ಹಾಕಿ ಒಣಗಿರ್ತಿದ್ದೆ, ಇನ್ನೊಂದು ಉಟ್ಕೊಳ್ತಿದ್ದೆ ಅಷ್ಟೇ. ನನ್ನ ಹತ್ರ ಇದ್ದಿದ್ದು ನನಗೆ. ಸೊ ಹೋಗ್ತಿದ್ದೆ, ಸ್ನಾನ ಮಾಡ್ತಿದ್ದೆ, ಬರ್ತಿದ್ದೆ, ಕೂಡ್ತಿದ್ದೆ, ಜಪ ಮಾಡ್ತಿದ್ದೆ, ಒಂದಷ್ಟು ಬರಿತಿದ್ದೆ, ಓದ್ತಿದ್ದೆ, ಮತ್ತು ಹೋಗ್ತಿದ್ದೆ, ಸ್ನಾನ ಮಾಡ್ತಿದ್ದೆ, ಮತ್ತು ಬರ್ತಿದ್ದೆ. ದಿನಕ್ಕೊಂದು 3 ಸಾತಿ ಸ್ನಾನ, ಬರೋದು, ಕೂಡೋದು, ಇಷ್ಟೇ ಮಾಡೋದು ನನ್ನ ಕೆಲಸ. ಬಿಟ್ಬಿಟ್ರೆ ಏನು ಮಾಡ್ತಿದ್ದೆ. ಎಲ್ಲಿ ಮಾಡೋದು ಇದನ್ನ? ಇದು ಅದು ಹೇಗಿದೆ ಅಂದರೆ, ಮಣಿಕರ್ಣಿಕಾ ಘಾಟಲ್ಲಿ ಸ್ಮಶಾನದ ಭಾಗ ಹೀಗಿದೆ. ಈ ಕಡೆ ಒಂದು ಸ್ವಲ್ಪ ಹಿಂದ್ಗಡೆಗೆ ಬಂದರೆ ಅಲ್ಲಿ ಶಂಕರಾಚಾರ್ಯರು ಭೇಟಿಯಾದ ಸ್ಥಳ. ಅದ್ರ ಎದುರುಗಡೆನೇ ಗಂಗೆಯಲ್ಲಿ ಸ್ನಾನ ಮಾಡೋದು, ಹೊರಗಡೆಗೆ ಬರೋದು, ಬೆಳಗ್ಗೆ ಆದರೆ ಶಿವನ ದರ್ಶನಕ್ಕೆ ಹೋಗೋದು, ಸಂಜೆ ಆಗಿದ ತಕ್ಷಣ ಶಿವನ ದರ್ಶನಕ್ಕೆ ಹೋಗೋದು, ಮತ್ತೆ ಬರೋದು, ಕೂಡೋದು, ಜಪ ಮಾಡೋದು. ಅಲ್ಲೆಲ್ಲ ದಹನ ಕ್ರಿಯೆ ನಡೀತಾ ಇರುತ್ತಲ್ಲ? ಅಯ್ಯೋ, ಅದೊಂದು ಅದ್ಭುತ ಸೋಜಿಗರಿ ಅದು. ದಹನ ಕ್ರಿಯೆಗೆ, ಅದು ದಹನ ಕ್ರಿಯೆ ಅಲ್ಲ, ಅದು ಸತ್ಯ ದರ್ಶನ, ಅದು ಮನುಷ್ಯನಿಗೆ. ಅದು ಅಲ್ಲಿ ಹೇಳ್ತಾರಲ್ಲ, ಏನು ಬದಲಾಗಲ್ಲ ಕಾಶಿ ಒಳಗೆ ಅಂತಂದರೆ, ಸ್ಮಶಾನ ಬದಲಾಗಲ್ಲ, ಅಲ್ಲಿ ಬದಲಾಗಲ್ಲ, ಎಲ್ಲ ಬದಲಾಗತ್ತೆ. ಯಾಕೆ ಸ್ಮಶಾನ ಬದಲಾಗಲ್ಲ ಅಂದರೆ, ಬಾಡಿಗಳು ಮಾತ್ರ ಚೇಂಜ್ ಆಗತ್ತೆ ಅಷ್ಟೇ ಹೊರತಾಗಿ ಮಿಕ್ಕಿದೇನು ಬದಲಾಗಲ್ಲ. ಉರಿತಾನೇ ಇರ್ತದೆ ಅದು. ಅಂಥ ಅದ್ಭುತವಾದ ಸತ್ಯದರ್ಶನ ಅದು ಆಗೋ ಜಾಗ ಅದು ಅಲ್ಲಿ ಅದು ಶಬ್ದಗಳಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಬಿಡಿ, ಆ ಅನುಭವಗಳನ್ನು ಕೆಲವೆಲ್ಲ. ಅದು 24 hours ಅಲ್ವಾ? ಯಾವಾಗಲೂ ಉರಿತಾನೆ ಇರ್ತವೆ. ಯಾಕೆಂದರೆ ಎಷ್ಟೋ ಜನ ದೂರದಿಂದ ನಾನು ಕಾಶಿಯಲ್ಲಿ ಸಾಯಬೇಕು ಅಂತ ಬರ್ತಾರೆ. ಕಾರಣ ಏನು ಅಂತಂದರೆ, ಪುರಾಣಗಳಲ್ಲಿಯೂ ಕೂಡ ಪುರಾಣ ಪ್ರಸಿದ್ಧವಾದ ಒಂದು ಪ್ರತೀತಿ ಇದೆ. ಅಲ್ಲಿ ಕಾಶಿಯಲ್ಲಿ ಸತ್ತಾಗ ಕಿವಿಯಲ್ಲಿ ಶಿವ ಖುದ್ದಾಗಿ ಬಂದು ರಾಮ ಅಂತ ಹೇಳಿ ಹೋಗ್ತಾನೆ ಅಂತ. ಯಾರ ಹೆಣಕ್ಕೆ? ಹೌದು, ಅಂದರೆ ಆ ಜೀವಕ್ಕೆ, ಪಾರ್ಥಿವ ಶರೀರಕ್ಕೆ ಅಂತಲಲ್ಲ, ವಾಸ್ತವಿಕವಾಗಿ ಆ ಜೀವಕ್ಕೆ ಹೇಳೋದು ಅಂತ. ಪಾರ್ಥಿವ ಶರೀರದ ಜೊತೆಗೆ ಶಿವನಿಗೆ ಏನು ಕೆಲಸ, ಅದ್ರ ಮೇಲೆ ಕೂತ್ಕೊಂಡು ತಪಸ್ಸು ಮಾಡೋ ವ್ಯಕ್ತಿ ಅಂತ. ಸೊ ಆ ಕಾಶಿ ಪ್ರಾಂತದಲ್ಲಿ ಸತ್ತವರಿಗೆ ಕಿವಿಯಲ್ಲಿ ಶಿವ ಖುದ್ದಾಗಿ ಬಂದು ರಾಮ ಅಂತ ಹೇಳಿ ಹೋಗ್ತಾನೆ. ಇದೊಂದು ನಂಬಿಕೆ. ಅಲ್ಲಿ ನಂಬಿಕೆ ಅನ್ನೋದಕ್ಕಿಂತ ಇದೇ ಕೂಡ ಅದು ಸತ್ಯ. ಅದು ಸತ್ಯ, ಅದು ಹೆಂಗೆ ಸತ್ಯ ಸತ್ತು ನೋಡ್ರಿ ಗೊತ್ತಾಗ್ತದೆ ಅಂತ. ಸೊ ಹಾಗೆ ಆ ಪ್ರಾಂತದಲ್ಲಿ
ಸಾವಿಗೋಸ್ಕರ ಬಂದು ಕೂತಿರ್ತಾರೆ. ಅದರಿಂದಾಗ ಅದನ್ನು ಸದಾ ಉರಿತಾನೆ ಇರ್ತದೆ. ಸಾಯ್ತಿರ್ತಾರೆ, ಬರ್ತಿರ್ತಾರೆ, ಸುಡ್ತಾ ಇರ್ತಾರೆ. ಒಂದು ಸಾರ್ತಿ ಅಂತೂ ಒಂದು 9-10 ಹೆಣಗಳು ಕ್ಯೂ ಅಲ್ಲಿ ನಿಂತಿದ್ದು. ಹೆಣಗಳು ಕ್ಯೂ ಅಲ್ಲಿ ನಿಂತಿದ್ದು. ಆ ಪರಿಸ್ಥಿತಿ ಕಾಶಿಯಲ್ಲಿ ಇರ್ತವೆ. ಆ ಜಾಗದಲ್ಲಿ ಕೂಡೋದಂತಿದೆಯಲ್ಲ, ಒಂದು ಕಡೆಗೆ ದಾಸರು ಹೇಳ್ತಾರೆ, ಸ್ಮಶಾನ ವೈರಾಗ್ಯ ಎಷ್ಟು ಅದ್ಭುತ ಅದು ಅಂತಂದರೆ, ಸ್ಮಶಾನ ವೈರಾಗ್ಯ ಮನುಷ್ಯನಿಗೆ ಜೀವನದಲ್ಲಿ ಬಂದುಬಿಟ್ರೆ ಅವ್ನು ಮೋಕ್ಷ ಕೊಟ್ಟೋಗ್ತಾನೆ ಅಂತಾರೆ. ಸ್ಮಶಾನ ವೈರಾಗ್ಯ ಅಂದರೆ, ನಾವು ಯಾರೋ ಸತ್ತಾಗ ನೀವು ಅನುಭವಿಸಿರ್ತೇನೆ. ಯಾರೋ ಹೋಗಿದಾಗ ನಾವು ಅವ್ರ ಮುಂದೆ ಶವ ತೊಗೊಂಡು ಸ್ಮಶಾನಕ್ಕೆ ಹೋಗ್ತೀವಿ, ನಿಂತ್ಕೊಳ್ತೀವಿ. ಅವ್ರನ್ನೆಲ್ಲ ಕಟ್ಟಿಗೆ ಮೇಲಿಟ್ಟು ಮಾಡಿ ಎಲ್ಲ ಸೆಟ್ ಮಾಡ್ತಿರ್ತಾರೆ. ಒಂದಷ್ಟು ಎಣ್ಣೆ ಹಾಕಿ, ತುಪ್ಪ ಹಾಕಿ, ಅದಕ್ಕೆ ಇನ್ನೇನು ಬೆಂಕಿ ಇಡ್ತಾರೆ. ಬೆಂಕಿ ಇಡಬೇಕಾದ್ರೆ ನಮ್ಮ ಮನಸ್ಸಲ್ಲಿ ಬರ್ತಾ ಇರ್ತದೆ, ಇಷ್ಟೇ ಅಪ್ಪ ಜೀವನ, ಏನು ಬೇಡ, ಆಗೋಯ್ತು ಇಷ್ಟೇ. ಇದೆಲ್ಲ ಮಾತುಗಳು ಬರ್ತವೆ. ಇದಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾ ನಾವು ಅನ್ನೋದೆಲ್ಲ ಬರ್ತದೆ. ಆ ಸ್ಮಶಾನದಿಂದ ಆ ಸ್ಮಶಾನದ ಬಾಗಿಲು ದಾಟೋವರೆಗೆ ಮಾತ್ರ ಇರ್ತದೆ ಅದು. ಹೊರಗಡೆಗೆ ಬಂದಿದ್ದ ತಕ್ಷಣ ಫೋನ್ ಮಾಡ್ತೀವಿ, ಉಪ್ಪಿಟ್ಟು ರೆಡಿ ಆಯ್ತಾ ಅಂತ. ಜನಗಳೆಲ್ಲ ಕಾಯ್ತಾ ಇದ್ದಾರೆ, ಉಪ್ಪಿಟ್ಟು ರೆಡಿ ಆಯ್ತಾ, ನಾನು ಬರ್ತಿದ್ದೀನಿ, ಸ್ನಾನ ಮಾಡ್ಕೊಂಡು ಅವ್ರ ಹತ್ರಕ್ಕೆ ಹೋಗ್ಬೇಕು, ಆಚಾರ್ಯಕ್ಕೆ ದುಡ್ಡು ಕೊಡಬೇಕು, ಇನ್ನೇನೋ ಮಾಡಬೇಕು. ಅಂದರೆ ಸ್ಮಶಾನ ವೈರಾಗ್ಯ ಅಂತ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದು ಸ್ಮಶಾನ ವೈರಾಗ್ಯ, ಉದರ ವೈರಾಗ್ಯ. ಉದರ ವೈರಾಗ್ಯವಿದು ಅಂತ ಪುರಂದರದಾಸರು ಹಾಡ್ತಾರೆ. ಉದರ ವೈರಾಗ್ಯ ಅಂದರೆ ಹಸಿವೆ ಆದಾಗ ನಾವು ನಿತ್ರಾಣರಾಗಿರ್ತೀವಿ. ನಾವು ಇವು ಎಲ್ಲ ದೇವ್ರಿಟ್ಟಂಗೆ ಆಗತ್ತಪ್ಪ, ದೇವ್ರಿಟ್ಟಂಗೆ ಆಗತ್ತೆ ಅನ್ನೋದು ಹೊಟ್ಟೆ ತುಂಬಿದಾಗ ಯಾಕೆ ಬರಲ್ಲ ನಮಗೆ? ಅಂದರೆ ಅವೆರಡೂ ವೈರಾಗ್ಯಗಳು ನಿಜವಾಗಿಯೂ ಜೀವನದಲ್ಲಿ ಬಂದುಬಿಟ್ರೆ ಆ ಮನುಷ್ಯ ಮೋಕ್ಷಕ್ಕೆ ಹೋಗ್ಬಿಡ್ತಾನೆ ಅಂತ ಹೇಳಿ. ಅಲ್ಲಿ ವಾತಾವರಣ ಹೆಂಗಿರುತ್ತೆ ಮಣಿಕರ್ಣಿಕಾ ಘಾಟದಲ್ಲಿ? ಮಣಿಕರ್ಣಿಕಾ ನೋಡಿ, ಪ್ರದೇಶ ಅಂದರೆ ಪ್ರದೇಶ ಅಷ್ಟೇ, ಲೊಕೇಶನ್ ಇಸ್ ಎ ಲೊಕೇಶನ್ ಅಷ್ಟೇ. ಅಲ್ಲಿ ಇನ್ನೇನು ನಾವೇನು ಮತ್ತೇನು ಹೇಳೋಷ್ಟಿರೋದಿಲ್ಲ. ಆದರೆ ನೋಡುವ ದೃಷ್ಟಿಕೋನ ಬೇರೆ, ಒಬ್ಬೊಬ್ಬರಿಗೂ ಒಂದೊಂಥರ ಕಾಣಿಸುತ್ತೆ. ಅದಾ? ಹೌದು. ಜೀವನದಲ್ಲಿ ಅತ್ಯಂತ ಬೇಸತ್ತ ವ್ಯಕ್ತಿಗೆ, ಇನ್ನು ಸಾಧ್ಯವೇ ಇಲ್ಲ ಅಂತ ಬೇಸತ್ತ ವ್ಯಕ್ತಿಗೆ ಆ ಸ್ಮಶಾನ ಉತ್ತರ ಆಗತ್ತೆ. ಇಲ್ಲ ನನಗೆ ಜೀವನ ಸಾಕು ಅಂತ ಬಂದ ವ್ಯಕ್ತಿಗೆ ಸ್ಮಶಾನ ದಾರಿ ತೋರಿಸುತ್ತೆ. ನನಗೆ ಜೀವನ ನೋಡಬೇಕು ಅಂತ ಅಂದುಕೊಂಡ ವ್ಯಕ್ತಿಗೆ ಇತಿಮಿತಿಗಳನ್ನು ಹೇಳಿಕೊಡ್ತದೆ. ಜೀವನ ಇಷ್ಟೇ ಇರುತ್ತೆ, ಕಡೆಗೆ ಇಲ್ಲೇ ಬಂದು ಕೊನೆ ಆಗತ್ತೆ ಅಂತ ಇತಿಮಿತಿಗಳನ್ನು ಹೇಳಿಕೊಡ್ತದೆ. ಇದಷ್ಟೆಲ್ಲ ಅಲ್ಲದಲೇ ತಪಸ್ಸು ಮಾಡಿದರೆ ಸಾಧನೆಗೆ ಒಳ್ಳೆಯ ಜಾಗ. ಯಾಕಂದರೆ ಕಾಶಿ ಅದು ಸಾಕ್ಷಾತ್ ವಿಶ್ವನಾಥ ಇರೋ ಜಾಗ, ಅದು ಜ್ಯೋತಿರ್ಲಿಂಗ ಅಲ್ಲಿರೋ ಜಾಗ ಅದು. ಹಾಗಾಗಿ ಆ ಸ್ಥಳಕ್ಕೊಂದು ಮಹಾತ್ಮ ಇದೆ. ಎಂತೆಂಥ ದೊಡ್ಡ ದೊಡ್ಡ ಸಾಧಕರು ಆ ನದಿಯ ತಟದಲ್ಲಿ ಕೂತಿದ್ದಾರೆ. ಹಾಗಾಗಿ ಅದಕ್ಕೊಂದು, ಆ ಜಾಗಕ್ಕೆ ಒಂದು ವಿಶೇಷತೆ ಇದೆ. ಈಗ ನಾವು ಮಥುರಾ, ಬೃಂದಾವನ, ಕಾಶಿ ಈ ಥರಲೆಲ್ಲ ಜಾಗಗಳಲ್ಲಿ ಹೋದಾಗ ನೆಲ ಮುಟ್ಟೋದು, ನೋಡೋದು, ಅಲ್ಲಿ ಇಲ್ಲಿ ಓಡಾಡೋದು, ತಿನ್ನೋದು, ಮಾಡೋದು ಎಲ್ಲ ಕಾಮನ್ ಇತ್ತು. ಆದರೆ ಯಾರು ಅದನ್ನು ಅನುಭವಿಸಿ ಒಳಗಡೆ ಹೋಗ್ತಾನಲ್ಲ, ಅದರ ಅಸ್ತಿತ್ವವನ್ನು ಅನುಭವಿಸಿ ಒಳಗೆ ಹೋಗ್ತಾನಲ್ಲ, ಆ ಜಾಗಗಳು ಬೇರೆ ರೀತಿಯಾಗಿ ಕಾಣಿಸ್ತಾವೆ. ನಿಮಗೆ ಯಾಕೆ ಕಾಣ್ತಾ ಇತ್ತು ಅದು? ಕಾಶಿ ನನಗೆ ಸಾಕು ಜೀವನ ಅಂತ ಹೋದವನು ನಾನು. ನನಗೆ ಇಲ್ಲಿಂದ ಮುಂದೆ ಎಲ್ಲಿಗೂ ಹೋಗೋಷ್ಟಿಲ್ಲ ಅಂತ ಹೋದವನು ನಾನು. ಆಗ ಸತ್ಯ ದರ್ಶನ ಇತ್ತು ನನಗಲ್ಲಿ. ಸತ್ಯ ದರ್ಶನ ಅದು. ದಿನಚರಿ ಹೇಗಿತ್ತು ನಿಮ್ಮದು? ಹೇಳಿದ್ನಲ್ಲ, ಬೆಳಗ್ಗೆ ಏಳೋದು, 5 ಗಂಟೆಗೆ ಎದ್ದು ಸ್ನಾನ ಮಾಡೋದು, ವಾಪಸ್ ಬರೋದು, ಜಪಗಳು ಮಾಡೋದು, ಓದೋದು, ಬರೆಯೋದು, ಮತ್ತೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗೋದು, ಸ್ನಾನ ಮಾಡೋದು. ಮಧ್ಯದಲ್ಲಿ ನಿದ್ದೆ ಬರ್ತಿತ್ತು ಯಾವಾಗಾದರೂ ಬೆಳಗ್ಗೆ ಹೊತ್ತಲ್ಲಿ ಸುಸ್ತಿಗೆ. ನಿದ್ದೆ ಬಂದಿದ ತಕ್ಷಣ ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಮತ್ತೆ ಕೂತ್ಕೊಳ್ತಿದ್ದೆ. ಆಹಾರದೊಂದು ಭಾಳ ಸೊಗಸಾದ ಘಟನೆ ಇದೆ ಅಲ್ಲೊಂದು. ನಾನು ಮೊದಲು ಒಂದು 2 ದಿವಸ ಉಪವಾಸ ಇದ್ದೆ ಫುಲ್ಲು. ಹೌದು, 2 ದಿವಸ ನನಗೆ ನೀರು ಕುಡಿತಿದ್ದೆ ಅಷ್ಟೇ. ಗಂಗೆ ನೀರು ಕುಡ್ಕೊಂಡು, ಸ್ನಾನ ಮಾಡಿದ್ಮೇಲೆ ನೀರು ಕುಡ್ಕೊಂಡು ಬಂದು. ಯಾವ ತಿಂಗಳಲ್ಲಿ ಹೋಗಿದ್ದು ನೀವು? ಸುಮಾರು ಅಕ್ಟೋಬರ್ ಮಧ್ಯದಲ್ಲಿ. ಚಳಿ? ಸ್ವಲ್ಪ ಚಳಿ ಇತ್ತು. ಅಕ್ಟೋಬರ್ ಕೊನೆಯಲ್ಲಿ ಇದ್ದೆ ನಾನು ಆ ಟೈಮಲ್ಲಿ. ಸೊ ರಾತ್ರಿ ಆದಮೇಲೆ ಚಳಿ ಆಗೋ ಸಮಯ ಅದು. ಸೊ ನಾನು ಹೀಗೆ ಕೂತ್ಕೊಂಡಿದ್ದೆ. 2 ದಿವಸ ಕೂತ್ಕೊಂಡಿದ್ದಾಗ ಯಾರೋ ಒಬ್ಬ ಬಂದ. ನಾನು ನೋಡಿದೆ, ಏನು ಅನಿಸ್ತೋ ಏನೋ, ಒಂದು ಸಾತಿ ಟೀ ಇಟ್ಟು ಹೋದ. ಅದೊಂದು ಬ್ಲ್ಯಾಕ್ ಟೀ ಇಟ್ಬಿಟ್ಟು ಹೋದ. ನಾನು ಸರಿ ಆಯಿತು, ಮಹಾರಾಜ್ ತೊಗೊಳ್ಳಿ ಅಂತಂದ. ಮಹಾರಾಜ್ ಲೀಜಿ ಅಂತಂದ. ನಾನು ಕಣ್ಬಿಟ್ಟು ನೋಡಿದೆ, ಕಣ್ಣು ಮುಚ್ಕೊಂಡು ಮತ್ತೆ ಜಪ ಕೂತ್ಕೊಂಡೆ. ಅಲ್ಲಿಟ್ಟಿದ್ದ, ಯಾವಾಗೂ ಮತ್ತೆ ತೊಗೊಂಡು ಕೂಡಿದೆ, ಮುಗೀತು. ಹೊಟ್ಟೆಗೇನೋ ಬಿತ್ತು ಒಂದು ಲೆಕ್ಕ ಅಂತ. ಅದು 2ನೇ ದಿವಸ ಏನಾಯ್ತು ಅಂದರೆ, ಅದು ಆತ ಕನ್ಸಿಸ್ಟೆಂಟಾಗಿ ನನಗದು ಆಹಾರ ಕೊಡೋಕ್ಕೆ ಶುರು ಮಾಡ್ದ ಅವನು. ಹೇಗೆ ಅಂತಂದರೆ, 2ನೇ ದಿವಸ ಏನಾಯಿತು, ನಾನು ಕೂತ್ಕೊಂಡಿದ್ದಾಗ ಯಾರೋ ಒಂದಷ್ಟು ಈ ಗಾಂಜಾ ಸೇರಿಕೊಂಡು ಒಳಗಡೆಗೆ ಪ್ರವೇಶ ಮಾಡಿ ಅವ್ರಿಗೆಲ್ಲ ಸ್ವಲ್ಪ ತೊಂದರೆ ಕೊಡೋದು, ಹೀಗೇನೋ ಸಂದರ್ಭ ಇತ್ತಲ್ಲಿ. ಏನೋ ಗಲಾಟೆಗಳು ಮಾಡ್ತಾಯಿದ್ರು. ಒಂದಷ್ಟು ನಾಯಿಗಳು ಒಳಗಡೆ ಬರಲಿಕ್ಕೆ ಬಿಡಲಿಲ್ಲ.
ಇದು ಕಾಕತಾಳೀಯವೋ ಅಥವಾ ಅಲ್ಲಿ ನಿಜವಾಗಿಯೂ ಆ ಶಿವ ನನಗೇನೋ ಕಾಪಾಡಬೇಕು ಅಂತ ಅಂಥದ್ದೊಂದು ಕಾಲಭೈರವ ಅಂಥದ್ದೊಂದು ರಕ್ಷಣೆ ಕೊಟ್ಟನೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ನಾನು ಹೇಳೋದು ಅದು ಪ್ರಾಯಶಃ ಹೀಗೇನೋ ಹೇಳ್ತಾ ಇದ್ದೀನಿ ಅಂತ ಅನ್ಸ್ಬೋದೇನೋ, ಬಟ್ ಅದು ರಿಯಾಲಿಟಿ ಹೀಗೆ ಇದ್ದಿದ್ದಲ್ಲಿ. ನಾನು ಕೂತ್ಕೊಂಡಿದ್ದೆ, ತೊಂದರೆಗಳಾಗಬಾರ್ದು ಅಂತಂತ ನಾಯಿಗಳ ಅಡ್ಡ ಬಂದು ಏನೋ ಅನ್ನೋ ಥರ ಇತ್ತು. ಸೊ 2 ಕಡೆಗೆ ಎಂಟ್ರಿತ್ತು, 2 ಕಡೆಗೂ ನಾಯಿಗಳಿದ್ವು. ಒಳಗಡೆಗೆ ಬರಲಿಲ್ಲ, ನನ್ನ ಹತ್ರಕ್ಕೆ ಬರಲಿಲ್ಲ, ಅದು ಅಡ್ಡ ಕೂತ್ಕೊಂಡಿತ್ತು. ಅಲ್ಲಿ ಯಾರಾದರೂ ಬಂದರೆ ಬೊಗಳಿ ಓಡಿಸ್ತಾ ಇತ್ತು. ನಿಮ್ಮ ಹತ್ರ ಬರಕ್ಕೆ ಬಿಡ್ತಿರಲಿಲ್ಲ? ನಮ್ಮ ಹತ್ರ ಯಾರು ನಾನು ಬರಲಿಲ್ಲ ಯಾರು. ರಾತ್ರಿ ಮೇಲೆ ಯಾವುದು ಆ ಸಂಜೆ ಒಂದು 7 ಗಂಟೆ ಸಮಯಕ್ಕೇನೋ ಬರ್ತಿದ್ವು. ಬಂದು ಒಂದು 5-6 ನಾಯಿಗಳ ಒಂದು ಗುಂಪು ಆ ಕಡೆ ಒಂದಿಷ್ಟು ಈ ಕಡೆ ಒಂದಿಷ್ಟು ಕೂತ್ಕೊಂಡ್ಬಿಡ್ತಿದ್ವು. ಒಂದು ಗೂಳಿ ಬರ್ತಿತ್ತು, ಒಂದು ಮರಿ ಗೂಳಿ ಬಂದು ನನ್ನ ಬೆನ್ನು ನೆಕ್ತಿತ್ತು. ಬೆವರ್ತಾ ಇದ್ನಲ್ಲ, ಅದಕ್ಕೆ ಉಪ್ಪು ಇಷ್ಟ ಆಗತ್ತೆ, ಅದಕ್ಕೆ ಅದು ಬೆನ್ನು ನೆಕ್ತಿತ್ತು ನನಗೆ. ಅದು ಬಂದು ಬೆನ್ನು ನೆಕ್ಕೋದು. ಇದೆಲ್ಲ ಕಾಕತಾಳೀಯ ಅಂತಲೇ ಅಂದ್ಕೊಳ್ಬೇಕು, ಆದರೆ ಅದು ಕಾಲಭೈರವ ಅವನು ಏನು ಅಂದ್ಕೊಂಡಿದ್ನೋ ಆ ವಿಶ್ವನಾಥ ನಂಗೆ ಗೊತ್ತಿಲ್ಲ. ಅದು ನೋಡೋರ ಕಣ್ಣಿಗೆ ಅದು ಒಂಥರ ಅಬ್ಬರ, ದಿವ್ಯ ದೃಷ್ಟಿಯಿಂದ ಏನೋ ದಿವ್ಯ ಏನೋ ಇದೆ ಇಲ್ಲಿ ಅನ್ನೋ ಥರ ಕಾಣಿಸೋಕ್ಕೆ ಶುರುವಾಯ್ತು. ಅದು ಆ ವ್ಯಕ್ತಿ ಯಾರು ಟೀ ಕೊಡ್ತಿದ್ನಲ್ಲ, ಅವನೇನೋ ಯಾರು ದೊಡ್ಡವರು ಇವರು ಹಾಗೆ ಅಂತ, ಸಾಧಕರು ಇವರು ಅಂತ ಹೇಳಿ ಅವ್ನು ದಿನ ಒಂದೊಂದು ಕಪ್ಪು ನನಗೆ ಚಹಾ ಇಟ್ಬಿಟ್ಟು ಹೋಗ್ತಾ ಇದ್ದ. ಮಹಾರಾಜ್ ತಗೊಳ್ಳಿ ಅಂತಿದ್ದ. ಕರೆಕ್ಟ್ ಟೈಮಿಗೆ ಅವನು ಯಾರಿಗೂ ಕೊಡ್ತಿರ್ಲಿಲ್ಲ. ಮೊದಲು ಟೀ ಬಂದುಬಿಟ್ಟು ಫ್ರೆಶ್ ಆಗಿ ಆ ಟೀ ನನ್ನ ಮುಂದೆ ಇಟ್ಟು, ಮಹಾರಾಜ್ ಚಾಯ್ ಲೀಜಿಯೆ. ಒಂದು ದಿವಸ ನೋಡಿದ್ನೋ ಏನಾಯ್ತೋ ಗೊತ್ತಿಲ್ಲ, ಅವ್ನಿಗೆ ಅನ್ನಿಸ್ತವನಿಗೆ ಇವ್ರೇನು ತಿಂತಾ ಇಲ್ಲ ಅಂತ ಹೇಳ್ಬಿಟ್ಟು 1-2 ಬಾಳೆಹಣ್ಣು ಇಡಕ್ಕೆ ಶುರು ಮಾಡ್ದ. ಒಂದೊಂದು ದಿವಸ ಮರ್ತು ಹೋಗ್ತಿದ್ದ, ಹಾಗೇನೋ ಆಯಿತು. ನಾನು ಏನೂ ತಲೆ ಕೆಡಿಸ್ಕೊಳ್ತಿಲ್ಲ. ಅಲ್ಲಿ ಏನಿದೆ ಅಂತ ತಿಂತಿದ್ದೆ, ಕಣ್ಣು ಬಿಟ್ಟಾಗ ಅಲ್ಲಿ ಏನಾದ್ರು ಇದ್ದರೆ ತಿಂತಿದ್ದೆ, ಇಲ್ಲಾಂದರೆ ಹೊಟ್ಟೋಗ್ತಿದ್ದೆ ಅಷ್ಟೆ. ಸ್ನಾನಕ್ಕೆ ಹೋಗ್ತಿದ್ದೆ, ಮತ್ತೆ ಬರ್ತಿದ್ದೆ, ನೀರು ಕುಡಿತಿದ್ದೆ, ಗಂಗೆ ನೀರು ಕುಡಿದು ಮತ್ತೆ ಜಪ ಮಾಡ್ತಿದ್ದೆ. ಅಲ್ಲಿ ಅಕ್ಕಪಕ್ಕದ ಅಂಗಡಿಯವರು ಕೂಡ ಕೆಲವರೆಲ್ಲ ಅದನ್ನು ನೋಡಿ, ಇವ್ರು ಯಾರೋ ಇದ್ದಾರೆ, ಇವ್ರಿಗೊಂದಿಷ್ಟು ಏನೋ ಕೊಡಬೇಕು ಅಂತ ಒಂದು ಹಣ್ಣಿಡೋರು. ಯಾಕೆಂದರೆ ಬೇರೆ ಆ ಪದಾರ್ಥಗಳನ್ನಿಟ್ಟರೆ ತಿಂತಾರೋ ಇಲ್ಲ ಅನ್ನೋದು ಗೊತ್ತಿಲ್ಲ ಪಾಪ ಅವರಿಗೆ. ನಾನು ಮಾತಾಡ್ತಿಲ್ಲ ಯಾರ ಹತ್ರ. ಅದಕ್ಕೂ ಮುಂಚೆ ನಾನು ಒಂದು 40 ದಿವಸದ ಮೌನವ್ರತದಲ್ಲಿದ್ದೆ. ಅದಾದಮೇಲೂ ಕೂಡ ಅಲ್ಲಿ ಕಾಶಿಲಿ ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಏನು ಕೊಡಬೇಕು ಅಂತ ಗೊತ್ತಿಲ್ಲ, ಒಂದು ಹಣ್ಣು 2 ಹಣ್ಣು ಇಟ್ಟು ಹೋಗೋರು. ಅದರಲ್ಲಿ ಎಷ್ಟು ಬೇಕು ಅಷ್ಟು ತಿಂತಿದ್ದೆ, ಬಿಟ್ಟು ಅಲ್ಲೇ ಇಟ್ಟಿರ್ತಿದ್ದೆ. ಮತ್ತು ಹಸುಗಳು ಬಂದು ತಿನ್ಕೊಂಡ್ಬಿಡ್ತಿದ್ದೆ ಅದನ್ನು. ಈ ರೀತಿಯಾಗಿ ನಾನು ಅಲ್ಲಿ ಬದುಕಿದ್ದೆ. ಅಲ್ಲಿ ಸುಮಾರು 40 ದಿವಸ ಅಲ್ಲಿದ್ದೆ ನಾನು.